Ladies and gentlemen, I welcome you all to this auspicious occasion on Navaratri. We are very happy to receive Swamiji over here. Long overdue. We have missed him for a long time. I hope the crowd gets better when he starts his pravachana. Thank you very much. ನಿಷ್ಕಾಮ ಕರ್ಮ ಕರ್ತಾರಂ ನಿರ್ವ್ಯಾಜ ಪ್ರೇಮಪೂರಿತಂ ನಿರ್ವೈರಕ್ತಂ ಪ್ರವಕ್ತಾರಂ ವಿದ್ಯಾದೇಶಂ ಗುರುಂ ಭಜ. ಶ್ರೀ ಗುರುಭ್ಯೋ ನಮಃ. ಆರಂಭಿಸುವ ಮೊದಲು ಆಚಾರ್ಯ ಮಧ್ವರ ಒಂದು ಉತ್ತಮ ಸಂದೇಶ ಇವತ್ತು ಬೆಳಿಗ್ಗೆಷ್ಟೇ ಓದಿದೆ, ಅದನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಕುರುಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರಃ ಹರಿರೇವ ಗುರು ಹರಿರೇವ ಪಿತೃ ಮಾತೃಗತಿ. ಇದನ್ನು ನಮ್ಮ ಗುರುಗಳಾದ ಬನ್ನಂಜ ಗೋವಿಂದಾಚಾರ್ಯರು ಬಹಳ ಬ್ಯೂಟಿಫುಲ್ ಆಗಿ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದು ಇನ್ನೂ ಸೊಬಗಾಗಿದೆ. ನಿನ್ನ ಪಾಲಿನ ಕರ್ಮ ಮಾಡು, ಬಂಧುದ ನುಣ್ಣು, ಹರಿಯ ಚಾರಣದ ಗುರಿಯು ತಪ್ಪದಿರಲಿ, ಹರಿಯ ಪರ ದೈವತವು ಹರಿಯ ಮಹದಾಸರಿಯು, ಹರಿಯೊಬ್ಬನೇ ಜಗದ ತಾಯಿ ತಂದೆ. ಭಾಳ ಚೆನ್ನಾಗಿದೆ. ಇವತ್ತು ನಾವೆಲ್ಲರೂ ಪರಮ ಭಾಗ್ಯವಂತರು. ಯಾಕೆಂದರೆ ಸುಮಾರು 4-5 ವರ್ಷಗಳಾಗಿರಬೇಕು ಸ್ವಾಮಿಗಳು ಬಂದು. ಈಗ ಬರುವಾಗ ಈ ನಮ್ಮ ಸಭಾಂಗಣ ಭವ್ಯವಾಗಿ ದಿವ್ಯವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಶ್ರೀಗಳವರು ಚಾತುರ್ಮಾಸ್ಯವನ್ನು ಹರಿದ್ವಾರದಲ್ಲಿ ಮಾಡಿದ್ದರು. ಅದಕ್ಕಿಂತ ಮೊದಲು ಷಟ್ಪ್ರಯಾಗದಲ್ಲಿ ತೀರ್ಥಸ್ನಾನ ಮಾಡಿ 6 ಪ್ರಯಾಗಗಳಿದೆ ಅಲ್ಲ, ವಿಷ್ಣು ಪ್ರಯಾಗ, ಕರ್ಣಪ್ರಯಾಗ, ದೇವಪ್ರಯಾಗ ಅಂತ 6 ಪ್ರಯಾಗಗಳು, 2 ನದಿಗಳ ಕಾನ್ಫ್ಲುಯೆನ್ಸ್ 2 ರಿವರ್ಸ್, ಅಲಕನಂದ, ಮಂದಾಕಿನಿ, ಭಾಗೀರಥಿ ಅಂತ ಬೇರೆ ಬೇರೆ 2 ನದಿಗಳ ಸುರ ಜಾಗಕ್ಕೆ ಪ್ರಯಾಗ ಅಂತಾರೆ. ಅಂಥ 6 ಪ್ರಯಾಗಗಳಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ 13 ಕಿಲೋಮೀಟರ್ ಹನುಮಾನ್ ಗಡಿಯಿಂದ ಬದ್ರಿನಾಥಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. ಈಗ ಇಲ್ಲಿಂದ ಕರ್ನಾಟಕ ಸಂಘದಿಂದ ಅಣ್ಣಾನಗರದಲ್ಲಿರುವ ಪಲಿಮಾರು ಮಠಕ್ಕೆ ಪಾದಯಾತ್ರೆ ಮಾಡಬೇಕಂದ್ರೆ ಎಷ್ಟು ಜನ ರೆಡಿ ಇದ್ದೀರಿ ಹೇಳಿ? ಪರವಾಗಿಲ್ಲ, ಒಂದು ಕೈ ಮೇಲೆ ಹೋಗಿದೆ ಅಂತ. ಎಂಥ ಒಂದು ತ್ಯಾಗ ಬೇಕು, ಎಂಥ ಒಂದು ಮನಸ್ಥಿತಿ ಇರಬೇಕು. ಅದು ದೇಹದ ಶಕ್ತಿಯಿಂದ ಆದ್ದಲ್ಲ, ಅದು ಮಾನಸಿಕ ಶಕ್ತಿ. ಅದಕ್ಕೆ 3 ವಿಷಯಗಳು ನಾನು ಅವರನ್ನು ಸ್ವಾಮಿಗಳನ್ನು ನಾನು ಇದನ್ನು ಮಾಡಿದಾಗ ನಾನು ಕೊಂಡದ್ದು 3 ಎಸ್: ಸಮರ್ಪಣೆ, ಶರಣಾಗತಿ ಮತ್ತು ಸಂಕಲ್ಪ. 2 ಸಂಕಲ್ಪ. 3 ಎಸ್: ಸಂಕಲ್ಪ, ಶರಣಾಗತಿ ಮತ್ತು ಸಮರ್ಪಣೆ. ಇದು 3 ಇದ್ದರೆ ದೇವರು ಎಸ್ ಅಂತಾನೆ. ಆದ್ದರಿಂದ ಅವರು ನಡೆದದ್ದಲ್ಲ, ದೇವರು ಅವರನ್ನು ನಡೆಸ್ಕೊಂಡು ಹೋದ್ದು ಅಂತ ಹೇಳ್ಬೋದು. ಆಮೇಲೆ ಅವರು ಚಾತುರ್ಮಾಸ್ಯ ಮಾಡಿದ ಹರಿದ್ವಾರದಲ್ಲಿ 52 ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಅಂಥ ಚಳಿಯಲ್ಲಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಅವರಿಗೆ. ನಂತರ ಕೊನೆಗೆ ತಿರುಪತಿಗೆ ಬಂದು ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿ, ಇವತ್ತು ತಿರುಪತಿ ಕೊಡೆ ಅಂತ ಒಂದು ಭಾಳ ವಿಶೇಷ ಇದೆ. ಆ ಕೊಡೆಯನ್ನು ಇದು ನಮ್ಮ ನವರಾತ್ರಿ ಮೊದಲನೇ ದಿವಸ ಪ್ಯಾರಿಸ್ ಕಾರ್ನಿಂದ ಹೊರಡ್ತದೆ. ಅದನ್ನು ಹಾಗೆ ತಗೊಂಡು ಹೋಗಿ ಬ್ರಹ್ಮೋತ್ಸವಕ್ಕೆ ಅದು ದೇವರಿಗೆ ಕೊಡೆಯನ್ನು ಹಿಡಿತಾರೆ. ಬಹಳ ಒಂದು ದೊಡ್ಡ, ಅದರ ಹಿಂದೆ ಸಾವಿರಾರು ಜನ ಹೋಗ್ತಾರೆ. ಅದನ್ನು ಇವತ್ತು ಇನಾಗ್ರೇಟ್ ಮಾಡಿ ಬಂದಿದ್ದಾರೆ. ಮತ್ತು ಇಲ್ಲಿ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಸೊ ಎಂಟೈರ್ ಪ್ರೋಸೆಸ್ ಈಸ್ ಡೆಡಿಕೇಟೆಡ್ ಟು ಶ್ರೀನಿವಾಸ. ಅಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಮಗೆ. ಇನ್ನು ಪ್ರತಿಯೊಬ್ಬರು ಕೂಡ ಇಷ್ಟು ದೊಡ್ಡ ಹಾಲಿಗೆ ಜನ ಭಾಳ ಕಮ್ಮಿಯಾಗಿ ಕಾಣ್ತದೆ. ಪ್ರತಿಯೊಬ್ಬರು ನಾಳೆ ಬರುವಾಗ ಈಚ್ ಒನ್ ರೀಚ್ ಒನ್ ಅಂತ. ರೀಚ್ 1 ಅಲ್ಲ, ರೀಚ್ 10. 10 ಜನರಿಗೆ ಹೇಳಿದರೆ ಇಬ್ಬರಾದರೂ ಬಂದರು. ಆದ್ದರಿಂದ ಇದರ ಪ್ರಯೋಜನವನ್ನು ನೀವು ಮನೆಯವರು ಪಡ್ಕೊಳ್ಬೇಕು. ನಾನು ಸ್ವಾಮಿಗಳ ಹತ್ರ ಹೇಳ್ತಾ ಇದ್ದೆ, ಈಗ ಸಂಸ್ಕಾರ ಎಲ್ಲ ಯಂಗ್ಸ್ಟರ್ಸಿಗೆ ಹಾಳಾಗ್ತಾ ಇದೆ.
ಅದರಿಂದ ನಮ್ಮ ದೇಶಕ್ಕೆ ತುಂಬ ದೌರ್ಭಾಗ್ಯದ ಕಾಲಗಳು ಬರ್ತಾ ಒಂದು ಹೆದರಿಕೆ ಆಗ್ತೀರಿ ಅಂತ ಹೇಳ್ತಾ ಇದ್ದೆ. ಆದರೆ ನಮ್ಮ ದೇಶವನ್ನು ಕಾಪಾಡಬೇಕಾದ್ರೆ ನಮ್ಮ ಯಂಗ್ಸ್ಟರ್ಸನ್ನು ಕಾಪಾಡಬೇಕು, ನಮ್ಮ ಮಕ್ಕಳನ್ನು ಕಾಪಾಡಬೇಕು. ಆ ಕೆಲಸವನ್ನು ಮಾಡೋದು ಪೇರೆಂಟ್ಸ್, ಅದು ದೊಡ್ಡವರ ಕೆಲಸ, ಅದು ಹಿರಿಯವರ ಕೆಲಸ, ಹೆತ್ತವರ ಕೆಲಸ. ಆದ್ದರಿಂದ ನಾಳೆ ನೀವೆಲ್ಲರೂ ಸೇರಿ ನಿಮ್ಮ ಏರಿಯಾದಲ್ಲಿರೋ ಜನಗಳಿಗೆಲ್ಲ ಇವತ್ತಿನ ಈ ಪ್ರವಚನ ಸಮಾಚಾರವನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಒಂದು 300 ಜನ ಆದರೂ ನಾಳೆಯಿಂದ ಬರೋ ಹಾಗೆ ನೀವೆಲ್ಲ ಸೇರಿ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಒಂದೇ ಒಂದು ಮಾತು, ಸದ್ಗುರುಗಳು ಸಂತರು ಅಂದರೆ ದನದ ಕೆಚ್ಚಲಿದ್ದ ಹಾಗೆ. ಕೆಚ್ಚಲಿನಲ್ಲಿ ಹಾಲು ಬರ್ತದೆ. ಹಾಲು ಕೆಚ್ಚಲಿನಲ್ಲಿ ಹೇಗೆ ಇದೆಯೋ ಭಗವಂತ ಸದ್ಗುರುಗಳಲ್ಲಿ ಇರ್ತಾರೆ. ಈಗ ಸ್ವಾಮಿಗಳು ಏನು ಮಾತಾಡ್ತಾರೆ ಅದು ಭಗವಂತನ ವಾಣಿ, ದೇವರ ವಾಣಿ. ಆ ಒಂದು ಶ್ರದ್ಧೆಯಿಂದ ನಾವು ಸ್ವಾಮಿಗಳ ಪ್ರದರ್ಶನವನ್ನು ಕೇಳಿದಲ್ಲಿ ನಮಗೂ ಉತ್ಥಾನವಾಗುತ್ತೆ, ಎಲ್ಲರಿಗೂ ಅದರಿಂದ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡಿ ಸ್ವಾಮಿಗಳು ಮುಂದುವರಿಸಬೇಕಂತ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ರಾಘವ ರಾಘವ ರಾಕ್ಷಸಶತ್ರು ಮಾರುತಿ ವಲ್ಲಭ ಜಾನಕೀಕಾಂತ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ನವರಾತ್ರಿಯ ಈ ಪರ್ವಕಾಲದಲ್ಲಿ ರಾತ್ರಿ ಅದು ಹಗಲಾಗಬೇಕು, ರಾತ್ರಿ ಅದು ಆನಂದಮಯ ಬೆಳಕಾಗಬೇಕು. ಆ ದೃಷ್ಟಿಯಲ್ಲಿ ನವರಾತ್ರಿಯ ಉತ್ಸವದ ಆಚರಣೆ ದೇಶದ ಉದ್ದಗಲಕ್ಕೆ ವೈಭವದಲ್ಲಿ ನಡೀತದೆ. ನವರಾತ್ರಿ ಅಂತಲೂ ಕರೀತಾರೆ, ಮೈಸೂರು ಕಡೆಯಲ್ಲಿ ದಸರಾ ಅಂತಲೂ ಕರೀತಾರೆ. ದಸರಾ ಅಂದರೂ ದಶರಾತ್ರಿ, ಆ ತ್ರೀ ಹೋಗಿದೆ, ದಸರಾ ಅಷ್ಟು ಮಾತ್ರ ಉಳಿದಿದೆ. ಅಂದರೆ ವಿಜಯದಶಮಿ ನಾವು ಸೇರಿಸಿಕೊಂಡರೆ 10 ದಿನದ ರಾತ್ರಿ ಕಾರ್ಯಕ್ರಮ. ಅಂದರೆ ಈ ನವರಾತ್ರಿ ಅಥವಾ ದಶರಾತ್ರಿಯನ್ನು ನಾವು ಆಚರಣೆ ಮಾಡಿದರೆ ವರ್ಷ ಇಡೀ ಬರುವ ರಾತ್ರಿ ಅದು ಬೆಳಕಾಗುತ್ತೆ ಅನ್ನುವ ಅನುಸಂಧಾನ ಅದರಲ್ಲಿ ತುಂಬಿಕೊಂಡಿರ್ತದೆ.
ರಾತ್ರಿ ಅಂತಂದರೆ ಕಷ್ಟದ ದಿನಗಳು ಅಂತ ಅರ್ಥ. ಅದು ಬೆಳಗಾಗಬೇಕು ಅಂದರೆ ಕಷ್ಟ ಹೋಗಬೇಕು, ಸುಖ ಆಗಬೇಕು ಅನ್ನೋದು ಅದರ ಮೂಲ ಉದ್ದೇಶ. ಕಷ್ಟ ಯಾರಿಗೆ ಬೇಕು? ಯಾರಿಗೂ ಕಷ್ಟ ಆಗಬಾರ್ದು ಅಂತ ಪ್ರತಿಯೊಬ್ಬನೂ ಸಂಕಲ್ಪ ಮಾಡುವಂಥದ್ದು. ಹಾಗಾಗಿ 10 ರಾತ್ರಿ ನಾವು ಭಗವಂತನಿಗೋಸ್ಕರ ನಮ್ಮನ್ನು ನಾವು ಸಮರ್ಪಣೆ ಮಾಡಿದರೆ ವರ್ಷ ಇಡೀ ನಮ್ಮನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಒಂದು ಹೆಮ್ಮೆಯ ಸಂಗತಿ ಏನು ಅಂತಂದರೆ, ಒಂದು ಕಾಲ ಇತ್ತು, ಅದು ನಮ್ಮ ಅಧಿಕಾರಿಗಳಿಗೇ ಬೇಡವಾದಂತಹದ್ದು ವೃತ ನಿಯಮ ಅಂತಿತ್ತು. ಇವತ್ತು ಯಾವ ಕಾಲದಲ್ಲಿದ್ದೇವೆ ಅಂತಂದರೆ, ನಮ್ಮ ದೇಶವನ್ನು ಆಳುವ ಪ್ರಧಾನಮಂತ್ರಿಗಳು ಕೂಡ 10 ದಿನ ಉಪವಾಸ ಕೊಡ್ತಾರೆ, 1 ಲೋಟ ಬಿಸಿನೀರಲ್ಲಿ ವ್ರತವನ್ನು ಆಚರಣೆ ಮಾಡ್ತಾರೆ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ. ಯಥಾ ರಾಜ ತಥಾ ಪ್ರಜಾ ಅಂತ, ರಾಜ ಹೇಗಿರ್ತಾನೆ ಪ್ರಜೆಗಳು ಹಾಗೆ ಬೆಳೀಲಿಕ್ಕೆ ಸಾಧ್ಯ ಅಂತ ನಮ್ಮ ನಾರಾಯಣ ಭಟ್ರು ಹೇಳಿದರು. ಒಂದು ಕಡೆಯಲ್ಲಿ ಈ ಸಂಸ್ಕಾರಗಳು ಮಕ್ಕಳಿಗೆ ಕೊಡತಕ್ಕಂತಹ ಸಂಸ್ಕೃತಿ ಅದು ಕ್ಷೀಣ ಆಗ್ತದೆ ಅಂತ, ಅದರೊಟ್ಟಿಗೆ ನಮಗೆ ಭರವಸೆಯ ಕಾಲ ಏನು ಅಂತಂದರೆ, ಇಂತಹ ಪ್ರಧಾನಮಂತ್ರಿಯಂತಹ ಒಳ್ಳೆಯವರು ನಾಯಕರು ನಮಗೆ ಸಿಗ್ತಾ ಇದ್ದರೆ ಒಳ್ಳೆಯ ಸಂಸ್ಕಾರ ನಮಗೆ ಬರುತ್ತೆ ಅನ್ನುವಂತಹದ್ದು ಒಂದು ಆಸೆ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ. ಈ ದಶರಾತ್ರಿಯ ಅಥವಾ ನವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ಏನು ಚಿಂತನೆ ಮಾಡಬೇಕಾದ್ದು ಅಂತಂದರೆ, ನಮ್ಮಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಮಾಡ್ತೇವೆ. ನಾವು ದೀಪ ನಮಸ್ಕಾರ ಅಂತ ಮಾಡ್ತೇವೆ, ಹೋಮ ಹವನಗಳನ್ನು ಆಚರಣೆ ಮಾಡ್ತೇವೆ, ಶ್ರೀನಿವಾಸ ಕಲ್ಯಾಣ ಅಂತ ನಾವು ಅದನ್ನು ವೈಭವದಲ್ಲಿ ಆಚರಣೆ ಮಾಡ್ತೇವೆ. ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆ, ದೇವರು ಹಾಗೆ ನಮಗೆ ಅನುಗ್ರಹಿಸ್ತಾನೆ ಅಂತ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ದೇವರನ್ನು ಹೇಗೆ ದೇವರು ಇಲ್ಲ ಅಂತ ಉಪಾಸನೆ ಮಾಡಿದರೆ ನಮ್ಮನ್ನೇ ಇಲ್ಲ ಅಂತ ಮಾಡಿಬಿಡ್ತಾನೆ. ಅಸನ್ನೇವ ಅಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತು ಅಂತ. ದೇವರು ಅಸ್ಥಿ ಬ್ರಹ್ಮೇತಿ ಚೇದ್ವೇದ, ದೇವರು ಇದ್ದಾನೆ ಅಂತ ನಾವು ಉಪಾಸನೆ ಮಾಡಿದರೆ ಸಂತಮೇನಂ ವಿದುರಿತಿ, ನಮ್ಮನ್ನು ಇರಲಿಕ್ಕೆ ಬಿಡ್ತಾನೆ ಅಂತ. ನಾವು ಚೆನ್ನಾಗಿ ಇರಬೇಕು ಅಂತಂದರೆ ದೇವರು ಚೆನ್ನಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಶ್ರೀನಿವಾಸ ಕಲ್ಯಾಣ ಇದು ನಮ್ಮ ಉಪಾಸನೆ ಆಗಬೇಕು. ಶ್ರೀನಿವಾಸ ಕಲ್ಯಾಣ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಮನೆಯಲ್ಲೆಲ್ಲ ಕಲ್ಯಾಣಗಳು ಆಗ್ತವೆ ಅಂತ. ಕಲ್ಯಾಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಮದುವೆ ಮಾತ್ರ. ಕಲ್ಯಾಣ ಅಂದರೆ ಮದುವೆ ಅಂತ ನಿಮಗೆ ಯಾರು ಅರ್ಥ ಹೇಳಿದ್ದು? ಕಲ್ಯಾಣ ಅಂದರೆ ಒಳ್ಳೆಯದು ಅಂತ ಅರ್ಥ, ಚೆನ್ನಾಗಿರೋದು, ಮಂಗಳ ಅಂತ ಅರ್ಥ. ನಮ್ಮ ಜೀವನದಲ್ಲಿ ಏನಾಗಿದೆ ಅಂತಂದರೆ, ಒಂದು ಮದುವೆ ಆಯಿತು ಅಂತಂದರೆ ರಗಳೆ ಮುಗಿಯಿತು ಅಂತ. ಹಾಗಾಗಿ ಇದು ಕಲ್ಯಾಣ ಅನ್ನುವ ಕಾನ್ಸೆಪ್ಟ್ ನಮ್ಮಲ್ಲಿ ಬಂತು. ಮದುವೆನೂ ಒಂದು ಕಲ್ಯಾಣ ಅಷ್ಟೇ ಹೊರತು ಮದುವೆನೇ ಕಲ್ಯಾಣ ಅಲ್ಲ. ಕಲ್ಯಾಣ ಅಂತಂದರೆ ನಮ್ಮ ಜೀವನದಲ್ಲಿ ಒಳಿತಾಗಬೇಕು ಅನ್ನೋದು ಅದರ ಅರ್ಥ. ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಅಂತಂದರೆ ಶ್ರೀನಿವಾಸ ದೇವರು ಚೆನ್ನಾಗಿದ್ದಾರೆ ಅಂತ ನಾವು ಉಪಾಸನೆ ಮಾಡಿದರೆ, ದಿನ ಅದನ್ನು ನಾವು ಹೇಳಿದರೆ ದೇವರು ಹೇಳ್ತಾನೆ ನಿನಗೇ ಕಲ್ಯಾಣ ಅಂತ ದೇವರು ಹೇಳ್ತಾನೆ ಅಂತ. ಅದು ಹಾಗೆ ನೋಡಿ, ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ತುಂಬ ಪುಷ್ಪಗಳಿವೆ, ತುಂಬ ಚೆನ್ನಾಗಿದೆ, ಈ ಗಾರ್ಡನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಹೂ ಬೇಕಾ ಅಂತ ನೀವು ಕೇಳ್ತೀರಿ, ಕೊಡ್ತೀರಿ ಒಂದಿಷ್ಟು. ನಿಮ್ಮಲ್ಲಿ ಯಾವುದಿದೆ ಅದನ್ನು ನಾನು ಹೇಳಿದರೆ ನಿಮಗೆ ಬೇಕಾ ಅಂತ ಕೇಳ್ತೀರಿ. ಹಾಗೆ ದೇವರ ಹತ್ರ, ದೇವರೇ ಶ್ರೀನಿವಾಸ ಕಲ್ಯಾಣ, ನಿನಗೆ ಕಲ್ಯಾಣ ಅಂತ ಹೇಳಿದರೆ, ಅಪ್ಪ ನಿನಗೆ ಕಲ್ಯಾಣ ಬೇಕಾ ತೆಗೋ ಅಂತ ದೇವರು ನಮಗೆ ಕೊಡ್ತಾರೆ ಅಂತ. ಹಾಗಾಗಿ ನಮ್ಮ ಮನೆಯಲ್ಲಿ ಕಲ್ಯಾಣ ಆಗಬೇಕು ಅಂತ ಆದರೆ ಶ್ರೀನಿವಾಸ ಕಲ್ಯಾಣವನ್ನು ನಾವು ವರ್ಷಕ್ಕೆ 1 ಬಾರಿ ಆದರೂ ಉಪಾಸನೆ ಮಾಡಿದರೆ ನಮ್ಮ ಮನೆಯೆಲ್ಲ ಕಲ್ಯಾಣ ಆಗುತ್ತೆ ಅಂತ. ಇವತ್ತು ಕಲ್ಯಾಣ ಅಂತಂದರೆ ಅವರವರೇ ಮಾಡುವ ಕ್ರಮಗಳು ಇವತ್ತು ಚಾಲ್ತಿಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಅಪ್ಪ ಅಮ್ಮ ಮತ್ತೆ ಆಚರಣೆ ಮಾಡೋದು. ಮೊದಲೆಲ್ಲ ಹೇಗಿತ್ತು ಇನ್ವಿಟೇಷನಲ್ಲಿ ಅಂತಂದರೆ ಗುರು ಹಿರಿಯರು ನಿಶ್ಚಯಿಸಿರ್ತಾರೆ, ಈಗ ಗುರು ಹಿರಿಯರಿಗೆ ಗೊತ್ತಿರುವುದಿಲ್ಲ. ಅಲ್ಲಿವರೆಗೆ ಬಂದಿರತಕ್ಕಂತಹ ಸ್ಥಿತಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಹಿರಿಯರಿಗೆಲ್ಲ ಒಳಿತಾಗತಕ್ಕಂತಹದ್ದು, ಮನೆಯಲ್ಲೆಲ್ಲ ಒಳ್ಳೆಯ ಕಲ್ಯಾಣಗಳಾಗುತ್ತೆ ಅನ್ನುವ ಕಲ್ಪನೆಯಲ್ಲಿ ಈ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಪುರಾಣಗಳು 12 ಪುರಾಣಗಳು ದಾಖಲೆ ಮಾಡಿದೆ. ಇದನ್ನು ನಾವು ಈ ನವರಾತ್ರಿಯ ಈ ಪರ್ವಕಾಲದಲ್ಲಿ ಶ್ರವಣ ಮಾಡಬೇಕಾದ್ದು. ಶ್ರೀನಿವಾಸ ಕಲ್ಯಾಣದ ಕತೆ ನಮಗೆಲ್ಲ ಗೊತ್ತು. ಇವತ್ತು ಶ್ರೀನಿವಾಸ ಅಂತಂದರೆ ಎಲ್ರಿಗೂ ಬೇಕು, ಯಾರಿಗೆ ಬೇಡ. ಇವತ್ತು ಆ ಕೊಡೆಯ ಕತೆ ಹೇಳಿದರು. ನಾನು ಫಸ್ಟ್ ಟೈಮ್ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ನೋಡ್ತೇನೆ ಏನದು
ಪ್ರಾಯಶಃ ತಿರುಪತಿಯಲ್ಲಿಯೂ ಇಷ್ಟು ಜನ ಉಂಟೋ ಇಲ್ಲವೋ ಗೊತ್ತಿಲ್ಲ. ಈ ಅಂಬ್ರೆಲ್ಲಾ ಕಾರ್ಯಕ್ರಮದಲ್ಲಿ ಅಷ್ಟು ಜನ, ಎಲ್ಲಿ ಹೋದರೂ ಜನ 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 ಎಲ್ಲ. ಈ ಕೊಡೆಯ ಕಾರ್ಯಕ್ರಮಕ್ಕೆ ಲಕ್ಷಗಟ್ಟಲೆ ಜನ ಅದರಲ್ಲಿ ಭಾಗವಹಿಸಿದ್ರು. ಅಷ್ಟು ಜನ ಭಾಗವಹಿಸಿದರೆ ಅವರಿಗೆ ಉಪಚಾರ ಅದು ಮಾಡಲಿಕ್ಕೆ ಅಷ್ಟೇ ಜನ ಕಾದಿದ್ದು ರಸ್ತೆಯ ಇಕ್ಕಡೆಗಳಲ್ಲಿ ಕಾಯ್ತಾ ಇದ್ದರು. ಅಂದರೆ ಶ್ರೀನಿವಾಸನ ವೈಭವ ಅಂತ ಇದಕ್ಕೆ ಕರೆಯುವುದು. ಒಂದು ರೀತಿಯಲ್ಲಿ ನಾಸ್ತಿಕರ ಸಂಖ್ಯೆ ಬೆಳೀತಾ ಇದೆ, ಆದರೆ ಅದರ ಜೊತೆಗೇ ಆಸ್ತಿಕರ ಸಂಖ್ಯೆನೂ ಬೆಳೀತಾ ಇದೆ ಅನ್ನೋದನ್ನು ನಾವು ನೋಡಿ ಸಂತೋಷ ಪಡಬೇಕಾದ ಕಾಲದಲ್ಲಿ ನಾವು ಇದ್ದೇವೆ. ಹಾಗಾಗಿ ಶ್ರೀನಿವಾಸನ ವೈಭವ ಅಂತಂದರೆ ನಮ್ಮ ದೇಶದ ವೈಭವ, ನಮ್ಮ ಸಂಸ್ಕೃತಿಯ ವೈಭವ, ಅದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಶ್ರೀನಿವಾಸ ದೇವರ ಹೆಸರಲ್ಲಿ ಜನ ಹೇಗೆ ಒಟ್ಟು ಸೇರ್ತಾರೆ, ಇದೊಂದು ಉದಾಹರಣೆ, ಮಾದರಿ. ಹಾಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳನ್ನು ಸೇರಿಸಬೇಕಾದರೆ ಆ ಶ್ರೀನಿವಾಸನ ಕಥೆಯನ್ನು ನಾವು ಹೇಳಿದರೆ, ನಮ್ಮ ಊರಿನ ದೇವರ ಕಥೆಗಳನ್ನು ನಾವು ಹೇಳಿದರೆ ಮಕ್ಕಳೆಲ್ಲ ಒಟ್ಟಾಗತಕ್ಕಂತಹ ಸಂದರ್ಭಗಳು ಅದು ಇರ್ತದೆ. ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಆರಂಭ ಮಾಡುವುದು ಅದು 12 ಅಧ್ಯಾಯಗಳಲ್ಲಿ ಅದನ್ನು ವಿವರಿಸಿದ್ದಾರೆ ಪುರಾಣಗಳಲ್ಲಿ. ಅದರಲ್ಲಿ ಪ್ರಾರಂಭದ ಅಧ್ಯಾಯದಲ್ಲಿ ದೇವರ ಜಾಗದ ವೈಭವವನ್ನು ವರ್ಣಿಸುತ್ತಾರೆ, ಬೆಟ್ಟಗಳ ವೈಭವವನ್ನು ವರ್ಣಿಸುತ್ತಾರೆ. ಬೆಟ್ಟಗಳ ವೈಭವ ಅಂತಂದರೆ ನಮ್ಮ ದೇಶಕ್ಕೆ ಅದೇನು ವಸ್ತು ಅಲ್ಲ. ನಮ್ಮ ಪರಿಮಾರ್ಮಠದ ಪರಂಪರೆಯಲ್ಲಿ ಶ್ರೀ ರಾಜರಾಜೇಶ್ವರ ತೀರ್ಥರು ಅಂತ ಬೆಳಗಿದವರು, ಅವರು ಒಂದು ಮಂಗಳಾಷ್ಟಕ ಅಂತ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಬೆಟ್ಟಗಳ ಹೆಸರನ್ನೂ ಪಟ್ಟಿ ಮಾಡಿ ಹೇಳಿದ್ದಾರೆ. ಶ್ರೀಮೇರು, ಹಿಮಮಾಂಶ್ಚ ಮಂದರಗಿರಿ, ಕೈಲಾಸ ಶೈಲಸ್ತತ ಅಂತ ಹೀಗೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ನಮ್ಮ ದೇಶ ಹೇಗಿದೆ ಅಂತಂದರೆ ಮಣ್ಣನ್ನು ವರ್ಣನೆ ಮಾಡಿದೆ, ನಮ್ಮ ದೇಶದ ನೀರನ್ನು ವರ್ಣನೆ ಮಾಡಿದೆ, ನದಿಗಳನ್ನು ವರ್ಣನೆ ಮಾಡಿದೆ, ನಮ್ಮ ದೇಶದ ರಾಜರುಗಳನ್ನು ವರ್ಣನೆ ಮಾಡಿದೆ, ನಮ್ಮ ದೇಶದ ಋಷಿಮುನಿಗಳನ್ನು ವರ್ಣನೆ ಮಾಡಿದೆ. ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೆನಪು ಮಾಡಬೇಕಾದ ವಸ್ತುಗಳಲ್ಲಿ ಈ ಪರ್ವತಗಳನ್ನೂ ಸೇರಿಸಿದ್ದಾರೆ. ನಾವು ನಮ್ಮ ಭಾರತ ದೇಶ ಅದನ್ನು ನಾವು ಚಿಂತನೆ ಮಾಡಿದರೆ ಅದರ ತುತ್ತ ತುದಿ, ಅದರ ಶಿಖರ ಹಿಮಾಲಯ ಪರ್ವತಗಳು. ನಮ್ಮ ದೇಶಕ್ಕೆ ಎನ್ನುವಂತಹದ್ದು ಒಳ್ಳೆಯ ವಾಸ್ತು, ಯಾವ ದೇಶಕ್ಕೂ ಇಲ್ಲದಿದ್ದ ವಾಸ್ತು ನಮ್ಮ ಭಾರತ ದೇಶಕ್ಕಿದೆ. ನೀವು ಭಾರತ ದೇಶ ನೋಡಿ ಎಷ್ಟು ಸೇಫ್ಟಿ, ಎಷ್ಟು ಸುರಕ್ಷಿತ ಅಂತಂದರೆ 3 ಬದಿಯಲ್ಲಿ ಸಮುದ್ರ ಇದೆ, ಉತ್ತರದಲ್ಲಿ ಪರ್ವತ ಇದೆ. ಹಾಗಾಗಿ 4 ಬದಿಯಲ್ಲಿಯೂ ಗೋಡೆ, ಕಂಪೌಂಡ್ ವಾಲ್, ಫಿಕ್ಸೆಡ್ ಕಂಪೌಂಡ್ ವಾಲ್. ಇದಕ್ಕಿಂತ ದೊಡ್ಡ ವಾಸ್ತು ಯಾಕೆ ಬೇಕು? ಇಂತಹ ದೇಶದ ತುದಿಯಲ್ಲಿ ಹಿಮವತ್ ಪರ್ವತ ಇದೆ. ಅದರ ಮಹತ್ವ ಎಷ್ಟು ಅಂತಂದರೆ ಹೋದವರಿಗೆ ಗೊತ್ತಿರ್ತದೆ. ಅದರಲ್ಲಿ ಬೆಳೆದ ಎಲ್ಲ ವಸ್ತುಗಳು, ಎಲ್ಲ ಮರಗಿಡಗಳು ಔಷಧಗಳು. ಅಲ್ಲಿ ಹರಿದು ಬಂದ ನೀರೆಲ್ಲ ಔಷಧಂ ಜಾಹ್ನವೀ ತೋಯಂ, ಗಂಗೆನೇ ಔಷಧ. ಯಾಕೆಂದರೆ ಆ ಬೆಟ್ಟಗಳ ಸತ್ವ ಅಷ್ಟು ತುಂಬಿರತಕ್ಕಂಥದ್ದು. ಹಾಗೆಯೇ ನಮ್ಮ ದೇವರು ಶ್ರೀನಿವಾಸ ದೇವರು ಬಂದು ನೆಲೆ ನಿಂತ ಜಾಗ ಆ ಬೆಟ್ಟ, ಆ ಬೆಟ್ಟದ ವೈಭವವನ್ನು ಹೇಳ್ತಾರೆ. ಅದು ಈ ಬೆಟ್ಟಕ್ಕೆ 4 ಯುಗದಲ್ಲಿ 4 ಹೆಸರು ಅಂತ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಕರೀತಿದ್ರು, ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಕರೀತಾರೆ. ಹಾಗೆಯೇ ಈ ದ್ವಾಪರ ಯುಗದಲ್ಲಿ ಶೇಷಾದ್ರಿ ಅಂತ ಚಿಂತನೆ ಮಾಡ್ತಾರೆ, ಕಲಿಯುಗದಲ್ಲಿ ವೆಂಕಟಾದ್ರಿ ಅಂತ ಚಿಂತನೆ ಮಾಡ್ತಾರೆ. ಯಾವುದೇ ಹೆಸರಿಂದ ಕರೀರಿ ಆ ಬೆಟ್ಟ ಓ ಅಂತ ಹೇಳುತ್ತೆ. ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ ಇದು ಮಣ್ಣು, ಇದು ಜಡ, ಈ ಬೆಟ್ಟ ಇದೇನು ಉಪಾಸನೆ ಅಂತ. ನೀರು ಇದೆ, ಆ ನೀರಿಗೆ ಹೋಗಿ ನಮಸ್ಕಾರ ಮಾಡ್ತೇವೆ. 1 ತಿಂಗಳು ಹಬ್ಬ ಆಚರಣೆ ಮಾಡಿದರು ಪ್ರಯಾಗದಲ್ಲಿ, ಪುಷ್ಕರ ಅಂತ, ಕುಂಭಮೇಳ ಅಂತ ಆಚರಣೆ ಮಾಡಿದರು. ಇಡೀ ನಮ್ಮ ದೇಶದ ಜನಸಂಖ್ಯೆಯ ಸುಮಾರು ಅರ್ಧ ಭಾಗ ಅಂದರೆ 65 ಕೋಟಿ ಜನ 1 ತಿಂಗಳಲ್ಲಿ ಪ್ರಯಾಗರಾಜದಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ನಾವು ಹಿಂದೂಗಳೆಲ್ಲ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಯಾಕೆ ಅಂತಂದರೆ ಬರೀ ಏನಿಲ್ಲ, ಅಲ್ಲಿ ಉತ್ಸವ ಇಲ್ಲ, ಜಾತ್ರೆ ಇಲ್ಲ, ಅನ್ನದಾನ ಇಲ್ಲ, ಏನು ಸ್ಪೆಷಲ್ ಏನಿಲ್ಲ. ಇರುವುದು ಏನು ಅಂತಂದರೆ ಸ್ನಾನ ಮಾತ್ರ. ಆ ಪ್ರಯಾಗದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ 65 ಕೋಟಿ ಜನ ಭಾಗವಹಿಸಿದ್ದಾರೆ ಅಂತಂದರೆ ಒಂದು ನೀರಿನ ಮಿಶ್ರಣ ನಮ್ಮ ದೇಶದ ಅರ್ಧಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಆಕರ್ಷಣೆ ಮಾಡಿದೆ ಅಂತಂದರೆ ಆ ನೀರಿನ ಮಹತ್ವ ಅದು ಎಷ್ಟು ಅಂತ ನಾವು ಅನುಸಂಧಾನ ಮಾಡಬೇಕು.
ನೋಡಲಿಕ್ಕೆ ನಮಗೆ ಅದು ನೀರು H2O ಅಂತ ನಾವು ಅಷ್ಟೇ ಹೇಳ್ತೇವೆ. ನಾವು ಬರೀ ಜಡಕ್ಕೋಸ್ಕರ ಅಷ್ಟು ಜನ ಭಾಗವಹಿಸಲಿಕ್ಕೆ ಸಾಧ್ಯನಾ? ಅದನ್ನು ಮೀರಿ ನಿಂತ ಯಾವುದೋ ಒಂದು ಪವರ್ ಅಲ್ಲಿರ್ತದೆ. ಹಾಗಾಗಿ ಅಷ್ಟು ವೈಬ್ರೇಷನ್ ತುಂಬಿರತಕ್ಕಂಥದ್ದು. ಹೇಗೆ ನೀರು, ಅದೇ ರೀತಿ ಮಣ್ಣು ಕೂಡ ಅಷ್ಟೇ ವೈಬ್ರೇಷನ್. ನೀರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ತಾನು ಇಷ್ಟಪಟ್ಟದ್ದನ್ನು ಪಡೆದಿದ್ದಾರೆ. ಅದೇ ರೀತಿ ಆ ಮಣ್ಣಲ್ಲ. ನಮ್ಮ ಹಿರಿಯರು ಅದನ್ನು ಮಣ್ಣು, ಜಡವನ್ನು ಪೂಜೆ ಮಾಡುವವರಲ್ಲ. ಒಂದು ಜಡ ಏನು ಮಾತಾಡುತ್ತೆ? ಒಂದು ಗೋಡೆ ಹತ್ರ ಹೋಗಿ ಮಾತಾಡಿದರೆ ಅದು ಏನು ಹೇಳುತ್ತೆ? ಮಣ್ಣು. ಪರ್ವತ ಅಂದರೆ ಅಷ್ಟೇ ಅಲ್ಲ, ಅದನ್ನು ಮೀರಿ ನಿಂತ ಶಕ್ತಿ. ಅದರಲ್ಲಿ ದೇವತೆಗಳಿರ್ತಾರೆ, ಅಭಿಮಾನಿ ದೇವತೆಗಳಿರ್ತಾರೆ ಅಂತ ಅದಕ್ಕೆ ಅನುಸಂಧಾನ ಮಾಡಿದ್ದಾರೆ. ಅಂದರೆ ಪರ್ವತದ ಹತ್ರ ಹೋಗಿ ನಾವು ಮಾತಾಡಿದರೆ ಪರ್ವತ ಅದಕ್ಕೆ ಉತ್ತರ ಕೊಡುತ್ತೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳುವಾಗ ಮನೆಯಿಂದ ಹೊರಗೆ ಕಾಲಿಡಬೇಕಾದ್ರೆ ಕೈ ಮುಗಿದು ಹೊರಗೆ ಬರ್ತಿದ್ರು. ಸಮುದ್ರ ವಸನೇ ದೇವಿ, ಪರ್ವತ ಸ್ತನಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ. ಕೈ ಮುಗಿದು ಬರ್ತಿದ್ರು. ಅಮ್ಮ ಭೂಮಿದೇವಿ, ನಿನ್ನಲ್ಲಿ ಕಾಲಿಡ್ತೇನೆ, ತುಳಿತೇನೆ ಅಂತ ನಮಸ್ಕಾರ ಮಾಡಿ ಕಾಲಿಡಬೇಕಂತೆ. ಅಮ್ಮನಿಗೆ ಖುಷಿ. ತನ್ನ ಮಗು ತನ್ನ ಎದೆಯ ಮೇಲೆ ಕಾಲಿಟ್ಟು ಕುಣಿದರೆ ಅಮ್ಮ ಕುಣಿದು ಕುಪ್ಪಳಿಸ್ತಾಳಂತೆ. ಇನ್ನೊಬ್ಬರು ಯಾರಾದರೂ ಬಂದರೆ ಹೊಡಿತಾರೆ ಅಷ್ಟೆ. ತನ್ನ ಮಗು ತನ್ನಲ್ಲಿ ನಡೆದಾಡಿದರೆ ಹೇಗೆ ಎಂಜಾಯ್ ಮಾಡ್ತಾಳೆ, ಹಾಗೆ ಭೂಮಿದೇವಿ ಎಂಜಾಯ್ ಮಾಡ್ತಾಳಂತೆ. ನಿಜವಾಗಿ ನಾವು ಕಾಲಿನಿಂದ ತುಳಿಯುವಾಗ ನಮಗೆ ಅನುಸಂಧಾನ ಏನಿರಬೇಕು ಅಂತಂದರೆ, ಅಮ್ಮ ನೀನು ನನ್ನ ತಾಯಿ, ನಾನು ನಿನ್ನ ಎದೆಯಲ್ಲಿ ನಾನು ಕಾಲಿಡ್ತೇನೆ, ನನ್ನನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿದರೆ ಭೂಮಿದೇವಿ ನಮ್ಮನ್ನು ಕ್ಷಮಿಸ್ತಾಳೆ ಅಂತ. ಅಂದರೆ ನಮ್ಮ ಪಾಪ ಅಂತ ಪರಿಗಣನೆ ಮಾಡದೆ ನಮ್ಮನ್ನು ಎತ್ತಿ ಹಿಡಿತಾಳೆ ಅಂತ. ಎಂತಹ ಚಿಂತನೆ ನೋಡಿ. ಪರ್ವತ ಸ್ತನಮಂಡಿತೆ ಅಂತ. ಅಮ್ಮನ ಇಡೀ ದೇಹದಲ್ಲಿ ಮಗುವಿಗೆ ಬೇಕಾದ್ದು ಎದೆಯ ಭಾಗ. ಆ ಪ್ರೀತಿ ಒಂದು ಕಡೆ ಆದರೆ ತನ್ನ ದೇಹಕ್ಕೆ ಬೆಳವಣಿಗೆಗೆ ಕಾರಣವಾದ ಹಾಲು ಸಿಗತಕ್ಕಂಥದ್ದು ಎದೆಯ ಭಾಗದಲ್ಲಿ. ಹಾಗಾಗಿ ಅಮ್ಮನ ಆ ಜಾಗದಲ್ಲಿ ಮಗು ಕುಣಿತಾ ಇರ್ತದಂತೆ. ನಮ್ಮ ದೇಶದ ಅಂದರೆ ಇಡೀ ಭಾರತಾಂಬೆಯ ಕಲ್ಪನೆ ನಾವು ಈ ಭಾರತ ದೇಶಕ್ಕೆ ನಾವು ಮಾಡಿದರೆ ಅದರಲ್ಲಿ ಎದೆಯ ಸ್ಥಾನ ಯಾವುದು, ಹಾಲನ್ನು ಕೊಡುವ ಭಾಗ ಅದು ಯಾವುದು ಅಂದರೆ ಪರ್ವತ ಸ್ತನಮಂಡಿತೆ. ಪರ್ವತ ಅನ್ನುವಂಥದ್ದು ಅದು ಭೂಮಿದೇವಿಯ ಸ್ತನ ಇದ್ದ ಹಾಗೆಯೇ. ಸ್ತನದಿಂದ ಹಾಲು ಅದು ಹೇಗೆ ಉಮ್ಮಳಿಸಿ ಬರ್ತದೆ, ಅದೇ ರೀತಿ ಪರ್ವತಗಳಿಂದ ಪ್ರೀತಿ ಅಥವಾ ಅನುಗ್ರಹ ಅಥವಾ ನಮ್ಮ ಬೆಳವಣಿಗೆಗೆ ಬೇಕಾದ ಎಲ್ಲ ಸತ್ವಗಳೂ ನಮಗೆ ಲಭಿಸ್ತದೆ ಅಂತ. ಹಾಗಾಗಿ ನಮ್ಮಲ್ಲಿ ಪರ್ವತವನ್ನು ಬರೀ ಮಣ್ಣು ಅಂತ ಕಲ್ಪನೆ ಮಾಡದೆ ತಾಯಿಯ ಎದೆಯ ಹಾಲು ತುಂಬಿದ ಒಂದು ಪವಿತ್ರವಾದ ಜಾಗ ಅಂತ ಅದನ್ನು ಚಿತ್ರಣೆ ಮಾಡಿದ್ದಾರೆ. ತಾಯಿಯ ಎದೆಯ ಹಾಲಿನಿಂದ ಮಕ್ಕಳು ಹೇಗೆ ಬೆಳೆಯುತ್ತಾರೆ ಅದೇ ರೀತಿ ನಾವು ಬೆಳೆಯಬೇಕಾಗಿದ್ದರೆ ಪರ್ವತ ಎನ್ನುವಂಥದ್ದು ನಾವು ಪೂಜೆ ಮಾಡಬೇಕಾದ್ದು ಅನ್ನೋದನ್ನು. ಬರೀ ಮಣ್ಣಲ್ಲ, ಅದರ ಹಿನ್ನೆಲೆಯಲ್ಲಿ ಪಾವನತೆ ಅದರಲ್ಲಿ ತುಂಬಿರ್ತದೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ರಾಮದೇವರು ಕೈಕೇಯಿಯ ಮಾತಿಗೆ ಬೆಲೆ ಕೊಟ್ಟು ಅಯೋಧ್ಯೆಯನ್ನು ಬಿಟ್ಟು ವನಕ್ಕೆ ಕಾಲಿಡ್ತಾರೆ. ರಾಮಾಯಣ ಎಷ್ಟು ಸುಂದರವಾಗಿ ಚಿತ್ರಿಸಿದೆ. ಸಾಮಾನ್ಯವಾಗಿ ಒಂದು ಮನೆಯಿಂದ ಹೊರಗೆ ದಬ್ಬಿದರೆ ಒಬ್ಬರನ್ನು ಆ ಸ್ಥಿತಿ ಹೇಗಿರ್ತದೆ ಲೋಕದಲ್ಲಿ ನೀವು ನೋಡಿ. ಮನೆಯೊಳಗಿರ್ತಾನೆ, ನೀನು ಮನೆಯಿಂದ ಬಿಟ್ಟು ಹೋಗು ಅಂತ ಹೇಳ್ತೀರಿ ಅಂತ ಇಟ್ಟುಕೊಳ್ಳಿ. ಆ ಸ್ಥಿತಿ ನೀವು ಫೋಟೋ ಮಾಡಿ ಒಂದು ವಿಡಿಯೋ ಮಾಡಿ ಇಡಿ, ನೀವು ನೋಡಿ ನೀವು ಹೇಗಿರ್ತದೆ. ಏನು ಕೋಪ ಇರ್ತದೆ ನಮಗೆ, ಏನು ಶಾಪ ಇಡ್ತೇವೆ ನಾವು. ಅಲ್ಲಿ ಹಾಕಿದ ಮೊಳೆಯೆಲ್ಲ ತೆಗೆದು ಗೋಡೆಯನ್ನೆಲ್ಲ ಅಗೆದು ಫೋಟೋ ಎಲ್ಲ ಕಿತ್ತು ಬಿಸಾಡಿ ಏನೆಲ್ಲ ರಂಪಾಟ ಮಾಡಲಿಕ್ಕುಂಟೋ ಅಷ್ಟು ಮಾಡಿ ಕೊನೆಗೊಂದಿಷ್ಟು ಮಣ್ಣು ಬಿಸಾಡಿ ಶಾಪ ಇಟ್ಟು ಹಾಳಾಗಿ ಹೋಗಲಿ ಅಂತ ಹೇಳದೆ ನಾವು ಮನೆಯಿಂದ ಹೊರಗೆ ಬರುವುದಿಲ್ಲ. ಯಾಕಂದರೆ ಒಳಗಿನ ಆ ಭಾವನೆಗಳೆಲ್ಲ ಅಲ್ಲಿ ವಮನೆ ಮಾಡಬೇಕು ನಮ್ಮದು. ರಾಮದೇವರು ಅಯೋಧ್ಯೆಯನ್ನು ಬಿಟ್ಟು ಬಂದರು. ಏನು ಭಾವನೆ ಇರ್ತದೆ ಅಂತಂದರೆ, ರಾಮದೇವರು ಬಂದರೆ ಬೆನ್ನು ಹಾಕಿ ಹೋಗಲಿಲ್ಲಂತೆ ಅಯೋಧ್ಯೆಗೆ ತಿರುಗಿದ. ಅಯೋಧ್ಯೆಯ ಬಾರ್ಡರ್ ಬಂತು ಅಂತಾದಾಗ ಮತ್ತೆ ತಿರುಗಿದರಂತೆ ರಾಮದೇವರು. 2 ಕೈಗಳನ್ನೂ ತಲೆ ಮೇಲೆ ಇಟ್ಟರಂತೆ, ಸಾಷ್ಟಾಂಗ ಪ್ರಣಾಮ ಮಾಡಿದರಂತೆ. ದೇವರು ಜಗದ್ವಂದ್ಯನಾದ ಭಗವಂತ ಆ ಅಯೋಧ್ಯೆಗೆ ನಮಸ್ಕಾರ ಮಾಡಿದಂತೆ. ಏನು ಹೇಳಿದರು ರಾಮದೇವರು?
ಅಮ್ಮ ಅಯೋಧ್ಯೆ ನಾನು ವಾಪಸ್ ಬರುವುದಿಲ್ಲ ಅಂತ ಹೇಳಿಲ್ಲ. ನನಗೆ ನಮ್ಮ ಅಮ್ಮ ಅಪ್ಪ ಕೊಟ್ಟ ಅವಧಿ 14 ವರ್ಷ. 14 ವರ್ಷ ಆದ ಮೇಲೆ ಅಮ್ಮ ಮತ್ತೆ ಬರ್ತೇನೆ, ನಿನ್ನ ಹತ್ರನೇ ಆಶ್ರಯ ಪಡಿತೇನೆ, ನಿನ್ನ ಹತ್ರನೇ ಇರ್ತೇನೆ ಅಂತ ನಮಸ್ಕಾರ ಮಾಡಿ ಹೋದರು ಅನ್ನುವ ಘಟನೆಯನ್ನು ರಾಮಾಯಣ ಉಲ್ಲೇಖ ಮಾಡ್ತದೆ. ನಮ್ಮ ಸಂಸ್ಕೃತಿ ಅಂದರೆ ಹಾಗಿರ್ತದೆ. ಆ ಜನ್ಮಭೂಮಿ, ನಮಗೆ ಜನ್ಮ ಕೊಟ್ಟ ಮಣ್ಣು, ಅದು ಮಣ್ಣಲ್ಲ, ಅದು ತಾಯಿ ಅನ್ನುವ ಭಾವನೆಯನ್ನು ನಮ್ಮ ಹಿರಿಯರೆಲ್ಲ ಕಲ್ಪಿಸಿಕೊಂಡಿದ್ದಾರೆ. ಇದನ್ನು ನೋಡಿದರೆ ನಮಗೆ ಏನು ಅನಿಸ್ತದೆ ಅಂತಂದರೆ, ನಮ್ಮ ಪ್ರಧಾನಮಂತ್ರಿಗಳು, ಈಗಿನ ಪ್ರಧಾನಮಂತ್ರಿಗಳು ಮೊದಲನೇ ಸಲ ಪ್ರಧಾನಮಂತ್ರಿಗಳಾಗಿ ಪಾರ್ಲಿಮೆಂಟಿನೊಳಗೆ ಪ್ರವೇಶ ಮಾಡುವಾಗ ಹಾಗೇ ಪ್ರವೇಶ ಮಾಡಲಿಲ್ಲ. ಇದು ಪಾರ್ಲಿಮೆಂಟ್ ಅಲ್ಲ, ಇಡೀ ಭಾರತ ದೇಶದ ದೇವಸ್ಥಾನ ಅಂತ ಅನುಸಂಧಾನ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಹೊರಟರು ಅನ್ನೋದನ್ನು ನಾವು ಕೇಳ್ತೇವೆ. ನಾವು ಅಂದರೆ ಅದು ಬರೀ ನಮ್ಮ ಭೋಗಭೂಮಿ ಅಲ್ಲ, ಅದು ಕರ್ಮಭೂಮಿ. ನಾವು ಇಡೀ ದೇಶದ ದೊಡ್ಡ ಸಂಪತ್ತು ಇದು ಅಂತ. ಬರೀ ಅದು ಕಟ್ಟಡ ಅಷ್ಟೇ ಆಗಿರುವುದಿಲ್ಲ. ಅದು ಆ ಕಟ್ಟಡದಲ್ಲಿ ತುಂಬಿರತಕ್ಕಂಥ ಆ ವಿಶೇಷವಾದ ಶಕ್ತಿಯನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಬರೀ ಮಣ್ಣು ಅನ್ನುವ ಕಲ್ಪನೆ ನಮ್ಮಲ್ಲಿ ಇರಬಾರ್ದು. ಅದನ್ನು ಮೀರಿ ನಿಂತ ಯಾವುದೋ ಒಂದು ಶಕ್ತಿ ಇದೆ ಅಂತ ಅದನ್ನು ಈ ಪುರಾಣಗಳು ಈ ವೆಂಕಟಾದ್ರಿಯಲ್ಲಿ ಅದನ್ನು ಗುರುತಿಸಿದ್ದಾರೆ, ಅದನ್ನು ಪರಿಚಯ ಮಾಡಿಸಿದ್ದಾರೆ. ಅದರ ವೈಭವ ಮುಂದಿನ ಎಲ್ಲ ಅಧ್ಯಾಯಗಳಲ್ಲಿ ಅದನ್ನು ವಿವರಿಸಿದ್ದಾರೆ. 4 ಹೆಸರು ಇದಕ್ಕೆ. ಹೆಸರು ಅಂತಂದರೆ ಬರೀ ಶಬ್ದ ಮಾತ್ರ ಅಲ್ಲ. ವೃಷಭಾದ್ರಿ ಅಂತ ಕರೆದರು. ವೃಷಭಾದ್ರಿ ಅಂತ ಯಾಕೆ ಹೆಸರು ಬಂತು ಅದನ್ನು ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಸುಮ್ಮನೆ ವೃಷಭಾದ್ರಿ ಅಂತ ಹೆಸರು ಕೊಡಲಿಲ್ಲ. ಯಾಕೆ ವೃಷಭಾದ್ರಿ ಅಂತ ಕೊಟ್ಟರು ಅಂತಂದರೆ, ವೃಷಭ ಅಂತ ಒಬ್ಬ ಅಸುರ, ಆ ಪುರಾಣ ಹೇಳುವ ಕತೆ ಹಾಗಿರ್ತದೆ. ವೃಷಭ ಅಂತ ಒಬ್ಬ ಅಸುರ, ಅವನು ತಪಸ್ಸು ಮಾಡಿದ ಅಂತೆ. ಎಂಥ ತಪಸ್ಸು ಅಂತಂದರೆ ಘೋರವಾದ ತಪಸ್ಸು. ಒಂದು ಶಾಲಿಗ್ರಾಮ, ನರಸಿಂಹದೇವರ ಶಾಲಿಗ್ರಾಮ, ನರಸಿಂಹಾಕೃತಿ ಅಂತಲೇ ಪುರಾಣ ಹೇಳುತ್ತೆ. ಅದು ಭಾರೀ ಕರಾಳವಾದ ಮುಖ, ಅದರ ದೊಡ್ಡ ಬಾಯಿ. ಆ ಶಾಲಿಗ್ರಾಮದ ಉಪಾಸನೆ ಮಾಡ್ತಿದ್ದ. 3 ಹೊತ್ತು ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಆ ಪೂಜೆ ಮಾಡಬೇಕು. ಆ ಶಾಲಿಗ್ರಾಮಕ್ಕೆ ಪೂಜೆ ಮಾಡಿ ಉಪಾಸನೆ ಮಾಡಿ 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 ಅವನು ಆರಾಧನೆ ಮಾಡಿ ವಿಶೇಷವಾದ ಆರಾಧನೆ ಮಾಡಿದಂತೆ. ಅವನ ಉಪಾಸನೆಯ ಕ್ರಮ ಹೇಗಿತ್ತು? ಪೂಜೆ ಮಾಡಬೇಕಾದ್ರೆ ಪುಷ್ಪ ಸಮರ್ಪಣೆ ಮಾಡಬೇಕು, ನೈವೇದ್ಯ ಎಲ್ಲ ಕೊಡಬೇಕು. ಏನು ಪುಷ್ಪ? ಅವನು ಪುಷ್ಪಕ್ಕೆಲ್ಲ ಬೇರೆ ಕಡೆ ಹೋಗಲೇ ಇಲ್ಲ. ಪುಷ್ಪ ಸಮರ್ಪಣೆ ಮಾಡಬೇಕು ಅಂತ ಅನಿಸಿದಾಗ ಅವನಿಗೆ ಕಂಡದ್ದು ಬೇರೆ ಪುಷ್ಪ ಅಲ್ಲ, ತನ್ನ ತಲೆಯನ್ನೇ ಕತ್ತರಿಸಬೇಕು, ಆ ಶಾಲಿಗ್ರಾಮದಲ್ಲಿ ನಿಂತ ದೇವರಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡ್ತಿದ್ದಂತೆ, ತನ್ನ ತಲೆಯನ್ನು ಕತ್ತರಿಸಿ ಸಮರ್ಪಣೆ ಮಾಡ್ತಿದ್ದಂತೆ. ಮತ್ತು ನಾಳೆ ಪೂಜೆಗೆ ಹೇಗೆ? ಅದು ಕತ್ತರಿಸಿದರೆ ಮತ್ತೆ ತಲೆ ಬರಬೇಕು, ಮತ್ತೆ ತಲೆ ಬರ್ತಿತ್ತು, ಮತ್ತೆ ಪುನಃ ಕತ್ತರಿಸಿ ಮರುದಿವಸದ ಪೂಜೆಗೆ ಸಮರ್ಪಣೆ ಮಾಡ್ತಿದ್ದ, ಮತ್ತೆ ತಲೆ ಬರ್ತಿತ್ತು, ಮತ್ತೆ ಸಮರ್ಪಣೆ ಮಾಡ್ತಿದ್ದ. ಹೀಗೆ 5000 ವರ್ಷ ತಪಸ್ಸು ಮಾಡಿದ ಅನ್ನೋದನ್ನು ಪುರಾಣ ಹೇಳುತ್ತೆ. ದೇವರು ಅವನಿಗೆ ಒಲಿದ ಅಂತ ಹೇಳ್ತಾರೆ. ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ತಲೆ ಕತ್ತರಿಸಿ ಪೂಜೆಯನ್ನು ಮಾಡಿದ ಅಂತ, ತನ್ನ ತಲೆಯನ್ನೇ ಕೊಟ್ಟ ಅಂತ. ನಮಗೇನು ಅನಿಸ್ತದೆ ಅಂತಂದರೆ, ಯಾರಾದರೂ ಮಾಡಬಹುದಾದ ತಲೆಯನ್ನು ಕತ್ತರಿಸಿ ಕೊಡಲಿಕ್ಕೆ ಸಾಧ್ಯನಾ? ಆಗ ನಾರಾಯಣ ಭಟ್ರು ಹೇಳಿದರು ಶರಣಾಗತಿ ಅಂತ. ಶರಣಾಗತಿ ಅಂದರೆ ಹಾಗೇನೆ. ಶರಣಾಗತಿಯಲ್ಲಿ ಅದರಲ್ಲಿ ಮತ್ತೆ ಅಪನಂಬಿಕೆಯ ಪ್ರಶ್ನೆನೇ ಇಲ್ಲ. ಮಗು ಅಮ್ಮನನ್ನು ಶರಣಾಗತ ಆಗುತ್ತೆ. ಅಮ್ಮನ ಮೇಲೆ 100% ವಿಶ್ವಾಸ. ಅದಕ್ಕೆ ಅಮ್ಮನ ಬಗ್ಗೆ ಅಪನಂಬಿಕೆ ಇಲ್ಲ. ಇನ್ನೊಬ್ಬರ ಹತ್ರ ಹೋಗಬೇಕಾದ್ರೆ ಆಲೋಚನೆ ಮಾಡುತ್ತೆ, ಅಲ್ಲಿ ಹೋಗಬೇಕಾ ಬೇಡವಾ, ಅಳ್ತದೆ, ಬೇಡ ಬೇಡ ಅಂತ ಹೇಳುತ್ತೆ. ಅಮ್ಮನ ಹತ್ರ ಬರುವಾಗ ಖುಷಿಯಲ್ಲಿ ಬರುತ್ತೆ. ಅಂದರೆ ಅಮ್ಮ ನನಗೇನು ಮಾಡಿದರೂ ಕೂಡ ನನ್ನ ಒಳಿತಿಗೆ ಮಾಡ್ತಾಳೆ, ಹೊತ್ತುಕೊಂಡ್ರೂ ನನ್ನ ಒಳಿತಿಗೆ, ಕೆಳಗಿಟ್ಟು ನಡೆಸಿದರೂ ನನ್ನ ಒಳಿತಿಗೆ, ನನ್ನ ಮಲಗಿಸಿದರೂ ಒಳಿತಿಗೆ, ಕಹಿ ಕೊಟ್ಟರೂ ನನಗೆ ಒಳಿತಿಗೆ, ಸಿಹಿ ಕೊಟ್ಟರೂ ನನಗೆ ಒಳಿತಿಗೆ ಅಂತ ಪೂರ್ತಿಯಾಗಿ ಶರಣಾಗತ ಆಗುತ್ತೆ ಮಗು. ಹಾಗಾಗಿ ಮಗುವಿಗೆ ನಡೀಲಿಕ್ಕೆ ಬರುತ್ತೆ, ಮಗುವಿಗೆ ಮಾತಾಡಲಿಕ್ಕೆ ಬರ್ತದೆ, ಮಗು ಒಳ್ಳೆಯ ರೀತಿಯಲ್ಲಿ ಸಮೃದ್ಧವಾಗಿ ಸಮಾಜದಲ್ಲಿ ಬದುಕಲಿಕ್ಕಾಗುತ್ತೆ. ಯಾಕೆಂದರೆ ಶರಣಾಗತ ಆಗಬೇಕು ಜೀವನದಲ್ಲಿ ಯಾರ್ಯಾರಿಗೋ. ಇವತ್ತು ಏನಾಗಿದೆ ಅಂತಂದರೆ, ಅಮ್ಮನಿಗೆ ಶರಣಾಗತ ಆಗುವುದು ಬಿಟ್ಟುದು ಯಾರಿಗೋ ಶರಣಾಗತರಾಗುವ ದುಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರದು ಅನ್ನೋದನ್ನು ಪುರಾಣ ಒತ್ತುಕೊಟ್ಟು ಹೇಳುತ್ತೆ. ಅವನು ದೇವರಿಗೆ ಶರಣಾಗತನಾದ. ಹಾಗಾಗಿ ಇದು ಯಾವ ರಾಕ್ಷಸ ಅಂತ ನಾವು ಗಮನಿಸಬೇಕಾದ್ದು. ಒಂದೆರಡು ಗಮನಿಸಬೇಕಾದ ಅಂಶಗಳು ಅಂತಂದರೆ,
ಅವನು ತಲೆಯನ್ನು ಕೊಟ್ಟ. ಇದೆಲ್ಲ ಕ್ರಮನೇ ಹಾಗೆ. ಈ ರಾಕ್ಷಸರ ಪೂಜೆಯ ಕ್ರಮ ಹೇಗಿರ್ತದೆ ಅಂತಂದರೆ, ಅವರಿಗೆ ದೇಹದ ಪ್ರಶ್ನೆ ಅಲ್ಲ. ಹಿರಣ್ಯಕಶಿಪುವಿನ ಕಥೆ ನಾವು ಕೇಳುತ್ತೇವೆ. ಹಿರಣ್ಯಕಶಿಪು ತಪಸ್ಸು ಮಾಡಿದ 100 ವರ್ಷ ದೇವಮಾನದಲ್ಲಿ ಅಂತ. ಅವನ ದೇಹ ಎಲ್ಲ ಮಣ್ಣಾಗಿ ಹೋಯಿತು. ಅವ್ನು ಚಿಂತೆ ಮಾಡಲಿಲ್ಲ ಅಂತ. ಅವನಿಗೆ ಗೊತ್ತಿತ್ತು ಗ್ಯಾರಂಟಿ ಅಂತ. ಇವತ್ತೆಲ್ಲ ಗ್ಯಾರಂಟಿ ಯುಗದಲ್ಲಿ ನಾವು ಇದ್ದೇವೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಅಲ್ಲ, ಹೆಣ್ಮಕ್ಕಳು ಬದುಕಿದೆ ಅದರಲ್ಲಿ ಗ್ಯಾರಂಟಿಯಲ್ಲಿ. ರಾಕ್ಷಸರಿಗೆ ಗೊತ್ತಿತ್ತು ಗ್ಯಾರಂಟಿ ಅಂತ. ನಾವು ದೇವರಿಗೆ ನಮ್ಮನ್ನು ಅರ್ಪಣೆ ಮಾಡಿದರೆ ನಮಗೆ ಗ್ಯಾರಂಟಿ, ನಾವು ಏನು ಕಳ್ಕೊಂಡಿದ್ದೇವೆ ಅದು ಅದರೊಟ್ಟಿಗೆ ಪ್ಲಸ್ ಆಗಿ ಇನ್ನೂ ಏನು ಬೇಕೋ ಅದೆಲ್ಲ ಸಿಗ್ತದೆ ಅನ್ನೋದು ಗೊತ್ತಿತ್ತು. ಹಾಗೆ ತಲೆಯನ್ನು ಕತ್ತರಿಸಿದ್ರು. ನಮಗೆ ಯಾಕೆ ಭಯ ಅಂತಂದರೆ, ತಲೆ ಹೋಯಿತು ಅಂದರೆ ನಾಳೆ ಇಲ್ಲದಿದ್ದರೆ ಏನು ಮಾಡೋದು, ನಮಗೆ ಗ್ಯಾರಂಟಿ ಇಲ್ಲ. ಅವರಿಗೆ ಗ್ಯಾರಂಟಿ ಇತ್ತು, ದೇವರಿಗೆ ಕೊಟ್ಟರೆ ಅದು ವಾಪಸ್ ಬರುತ್ತೆ. ಇನ್ನು ಮಗು ನೋಡಿ, ಈ ಮಗು ಕೈಯಲ್ಲಿ ಒಂದು ಕಲ್ಕಂಡು ಇಟ್ಕೊಂಡಿರ್ತದೆ ಅಂತ ಇಟ್ಕೊಳ್ಳಿ, ಪೆಪರ್ಮೆಂಟ್ ಇಟ್ಕೊಂಡಿರ್ತದೆ ಅಂತ ಇಟ್ಕೊಳ್ಳಿ. ಅಮ್ಮ ಕೇಳ್ತಾಳೆ ಕೊಡು ಅಂತ, ಕೇಳುವುದಿಲ್ಲ ಅಂತ ಇಟ್ಕೊಳ್ಳಿ. ಆ ಮಗು ಅಮ್ಮನ ಕೈಯಲ್ಲಿ ಕೊಡುತ್ತೆ. ಮಗುವಿಗೆ ಗೊತ್ತಿದೆ, ಅಮ್ಮನ ಕೈಯಲ್ಲಿ ಕೊಟ್ಟರೆ ಈ ಚಾಕ್ಲೇಟು ನನ್ನ ಬಾಯಿಗೆ ಇಡ್ತಾಳೆ ಹೊರತು ಅವಳ ಬಾಯಿಗೆ ಇಟ್ಟುಕೊಳ್ಳುವುದಿಲ್ಲ. ಇನ್ನೊಬ್ಬರಿಗೆ ಕೊಟ್ಟರೆ ಅವ್ರ ಬಾಯಿಗೆ ಹಾಕ್ಕೊಳ್ತಾರೆ. ಹಾಗಾಗಿ ಮಗು ಹತ್ರ ಹೋಗಿ ನೀವು ಚಾಕ್ಲೇಟ್ ಕೊಡಿ ಅಂದರೆ ಕೈಯಲ್ಲಿ ಕೊಡೋಲ್ಲ. ಅದು ಅಮ್ಮ ಕೇಳಿದ ತಕ್ಷಣ ಕೈಗೆ ಕೊಟ್ಟು ಬಿಡ್ತದೆ. ಯಾಕೆಂದರೆ ಅದಕ್ಕೆ ಗ್ಯಾರಂಟಿ ಮಗುವಿಗೆ, ನನ್ನ ಅಮ್ಮನ ಕೈಯಲ್ಲಿ ಕೊಟ್ಟರೆ ಗ್ಯಾರಂಟಿ ಒಂದಲ್ಲ ಡಬ್ಬಲ್ ನನಗೆ ಬರುತ್ತೆ ಅನ್ನುವ ಗ್ಯಾರಂಟಿ ಆ ಮಗುವಿಗೆ ಇರ್ತದೆ. ಹಾಗೆಯೇ ಆ ರಾಕ್ಷಸರ ಪೂಜೆಯ ಪದ್ಧತಿ ಹೇಗೆ ಇತ್ತು ಅಂತಂದರೆ, ದೇವರಲ್ಲಿ ಗ್ಯಾರಂಟಿ. ಅದಕ್ಕೆ ದೇವರಿಗೆ ಈ ತಲೆಯನ್ನು ಕತ್ತರಿಸಿ ನಾನು ಕೊಟ್ಟರೆ ದೇವರು ನನಗೆ ವಾಪಸ್ ಕೊಡ್ತಾರೆ ಅಂತ ನೋಡಿ. ಆ ವಿಶ್ವಾಸಕ್ಕೆ ಸರಿಯಾಗಿ ತಲೆ ಕೊಟ್ಟ, ತಲೆ ವಾಪಸ್ ಬಂತು, ವಿಶ್ವಾಸ ಬಂತು, ದೃಢ ಆಯಿತು. ಹಾಗೆ ದಿನಾ ಸಮರ್ಪಣೆ ಮಾಡಿದ ಅಂತ. ಪುಷ್ಪ ಹೊರಗಿದೆ, ಅದಕ್ಕೆ ಪರಿಮಳ ಇರ್ತದೆ, ಪರಿಮಳ ಇರುವುದಿಲ್ಲ. ಎಲ್ಲ ಪುಷ್ಪವನ್ನೂ ಸಮರ್ಪಣೆ ಮಾಡ್ತೇವೆ. ಪುಷ್ಪ ದೇವರಿಗೆ ಸಮರ್ಪಣೆ ಮಾಡಬೇಕಾದರೆ ಸುಗಂಧಭರಿತವಾದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ಸುಗಂಧ ಇರುವುದು ಎಲ್ಲಿ? ನಮ್ಮ ತಲೆಯಲ್ಲಿ ಸುಗಂಧ. ಯಾಕೆಂದರೆ ತಲೆಯಲ್ಲಿ ಎಲ್ಲ ಇದೆ ನೋಡಿ, ಇಂದ್ರಿಯಗಳೆಲ್ಲ ಇರುವುದು ತಲೆಯಲ್ಲಿ. ಕಣ್ಣಿದೆ, ಕಿವಿ ಇದೆ, ಮೂಗು ಇದೆ, ನಾಲಿಗೆ ಇದೆ, ತ್ವಕು ಇದೆ, ಎಲ್ಲ ಜ್ಞಾನೇಂದ್ರಿಯಗಳೆಲ್ಲ ತುಂಬಿದ್ದು ಈ ತಲೆಯಲ್ಲಿ ಇರ್ತದೆ. ಈ ಜ್ಞಾನೇಂದ್ರಿಯಗಳ ಮಡು ಇದು. ಹಾಗಾಗಿ ಇದು ಪರಿಮಳಭರಿತವಾದ ವಸ್ತು, ಸುಗಂಧಭರಿತವಾದ ವಸ್ತು. ಹಾಗಾಗಿ ಆ ರಾಕ್ಷಸ ವೃಷಭಾಸುರ ಈ ತಲೆಯನ್ನೇ ಶಾಲಿಗ್ರಾಮಕ್ಕೆ ಸಮರ್ಪಣೆ ಮಾಡಿದ. ಯಾಕೆಂತಂದರೆ ಇದು ಸುಗಂಧಭರಿತವಾದ ಪುಷ್ಪ. ಸುಗಂಧ ಅಂದರೆ ಹಾಗೆ ನೋಡಿ, ಅಂದರೆ ಇನ್ನೊಬ್ಬರ ತನಕ ಹರಡಬೇಕು. ಈ ಜ್ಞಾನ ಹಾಗೆ ನೋಡಿ, ನಮ್ಮಿಂದ ಇಡೀ ದೇಶದ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ. ಇಲ್ಲಿ ಕೂತು ಅಲ್ಲಿವರೆಗಿದ್ದ ವ್ಯಾಪ್ತಿಯನ್ನು ನಾವು ಅನುಸಂಧಾನ ಮಾಡಲಿಕ್ಕಾಗತ್ತೆ. ಹಾಗಾಗಿ ಇದರ ಮೇಲೆ ದೇವತೆಗಳಿಗೆಲ್ಲ ಇಷ್ಟ ಅಂತೆ. ಹಾಗಾಗಿ ಈ ತಲೆಯನ್ನೇ ಕತ್ತರಿಸಿ ಸಮರ್ಪಣೆ ಮಾಡಿದ. ಅದರ ಅರ್ಥ ಏನು ಗೊತ್ತು? ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ. ನಮ್ಮ ಪೂಜೆಯಲ್ಲಿಯೂ ಇದು ಆಗಬೇಕು. ತಲೆ ಕತ್ತರಿಸಿ, ತಲೆ ಏನು ದೇಹವನ್ನೇ ಕತ್ತರಿಸಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಕತ್ತರಿಸುವುದು ಅಂದರೆ ಏನು? ಈ ದೇಹದಲ್ಲಿರುವ ವ್ಯಾಮೋಹ ಅದನ್ನು ಕಡಿಮೆ ಮಾಡಿ, ನಂದು ಅನ್ನುವ ಭ್ರಮೆಯನ್ನು ಬಿಟ್ಟು, ದೇವರು ಕೊಟ್ಟದ್ದು, ದೇವರು ಇಟ್ಟದ್ದು, ದೇವರು ರಕ್ಷಣೆ ಮಾಡಿದ್ದು ಅಂತ ಅನುಸಂಧಾನ ಮಾಡಿದರೆ ಇದೇ ತಲೆಯನ್ನು ಕೊಡೋದು, ಇದೇ ಶರೀರವನ್ನು ಸಮರ್ಪಣೆ ಮಾಡೋದು. ಸಾಷ್ಟಾಂಗ ಪ್ರಣಾಮ ಮಾಡ್ತೇವೆ. ಮಾಡುವಾಗ ನಾವು ಆಲೋಚನೆ ಮಾಡೋದಿಲ್ಲ, ನಮ್ಮ ಅಂಗಿ ಕಪ್ಪಾಗುತ್ತೆ, ಶಾಲ್ ಧೂಳಿಸು ತುಂಬಿರ್ತದೆ, ನಾವು ಅದನ್ನು ಆಲೋಚನೆ ಮಾಡುವುದಿಲ್ಲ. ಇದು ಶರಣಾಗತಿ, ನಮ್ಮನ್ನು ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವ ಕ್ರಮ ಇದು. ಅಂದರೆ ದೇವರ ಶರೀರದ ಮೇಲೆ ವ್ಯಾಮೋಹ ಬಂತು ಅಂತಂದರೆ ನಮಸ್ಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಾವು. ಅಯ್ಯೋ ಬಟ್ಟೆ ಕಪ್ಪಾಗಿ ಬಿಡುತ್ತೆ, ಹೇಗೆ ನಮಸ್ಕಾರ ಮಾಡಲಿ? ಯಾವಾಗ ಶರೀರದ ಮೇಲೆ ವ್ಯಾಮೋಹ, ಈ ಬಟ್ಟೆಯ ಮೇಲೆ ವ್ಯಾಮೋಹ ಇರುವುದಿಲ್ಲ, ನಮಸ್ಕಾರ ಮಾಡ್ತೇವೆ. ಬರೀ ಬಟ್ಟೆಯ ಮೇಲೆ ವ್ಯಾಮೋಹ ಅಷ್ಟೇ ಅಲ್ಲ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಈ ಶರೀರನೇ ಒಂದು ನಮ್ಮದು ವಸ್ತ್ರ, ಈ ಶರೀರದ ಮೇಲೂ ವ್ಯಾಮೋಹ ಇರಬಾರ್ದು. ಹೇಗೆ ವಸ್ತ್ರ ಚೇಂಜ್ ಮಾಡ್ಬೋದು, ಅದೇ ರೀತಿ ದೇಹವೂ ಬದಲಾವಣೆ ಮಾಡಿಕೊಳ್ಳಲಿಕ್ಕಾಗತ್ತೆ. ಈ ದೇಹವನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಭಗವಂತ ಇನ್ನೂ ಒಳ್ಳೆಯ ದೇಹವನ್ನು ಕೊಡ್ತಾನೆ. ಇನ್ನೂ ಒಳ್ಳೆಯ ದೇಹ ಅಂದರೆ ಏನು ಗೊತ್ತೋ? ಇವತ್ತು ಕಾಯಿಲೆ ಯಾವುದೂ ಇಲ್ಲ, ರೋಗ ರುಜಿನ ಇಲ್ಲದಿದ್ದದ್ದು, ಹಾಗೆಯೇ ಇದನ್ನು ರಕ್ಷಣೆ ಮಾಡ್ತಾನೆ, ಇದನ್ನು ಚೆನ್ನಾಗಿ ಕೊಡ್ತಾನೆ ಅನ್ನುವ
ಕಾನ್ಸೆಪ್ಟ್ ಅದರಲ್ಲಿ ಇರ್ತದೆ. ಹಾಗಾಗಿ ವೃಷಭಾಸುರ ತನ್ನ ತಲೆಯನ್ನು ಕೊಟ್ಟ ಅಂದರೆ ನಾವು ಹಾಗೆ ಪೂಜೆ ಮಾಡಬೇಕು, ನಮ್ಮ ದೇಹವನ್ನೇ ಸಮರ್ಪಣೆ ಮಾಡಬೇಕು. ಇದೆಲ್ಲ ನಿಂದು ಅಂತ ಚಿಂತನೆ ಮಾಡಿದರೆ ಇದೇ ಸಮರ್ಪಣೆ ಅಂತ. ತಲೆಯನ್ನು ಕತ್ತರಿಸಿಕೊಡುವುದಲ್ಲ, ತಲೆಯನ್ನು ಕತ್ತರಿಸುವುದು ಅಂತಂದರೆ ಅದಕ್ಕೂ ನಮಗೂ ಇರುವ ಲಿಂಕ್ ಕತ್ತರಿಸಿ ನಂದು ನಾನು ಅನ್ನುವ ಆ ವ್ಯಾಮೋಹ ಬಿಂಕ ಅದನ್ನು ದೂರ ಇಟ್ಟು ಭಗವಂತನ ಚಿಂತನೆ ಮಾಡುವುದೇ ಇದು ಸಮರ್ಪಣೆ ಅಂತ. ಈ ವೃಷಭಾಸುರ ಅಂತ ನಾವು ಕರೀತಾರೆ ಇದರಲ್ಲಿ. ಈ ವೃಷಭಾಸುರ ಅವನು ಅಸುರ. ಯಾವ ಅಸುರ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ. ಯಾಕೆಂತಂದರೆ ಇದು ನಿಜವಾದ ಅಸುರ ಅಲ್ಲ. ಇವ ನೀವು ರಾಕ್ಷಸರ ಕತೆ ಕೇಳಿ, ಯಾವುದೇ ಒಬ್ಬ ರಾಕ್ಷಸ ಅಸುರ ಅವನು ವಿಷ್ಣು ಪೂಜೆ ಮಾಡೋದು ನೀವು ನೋಡಲಿಲ್ಲ. ಯಾವುದೇ ಒಬ್ಬ ಅಸುರ ಇರಲಿ, ಅವನು ಶಿವಾರಾಧನೆ ಮಾಡ್ತಾನೆ, ಅಥವಾ ಬ್ರಹ್ಮದೇವರ ಆರಾಧನೆ ಮಾಡ್ತಾನೆ, ಗಣಪತಿ ದೇವರ ಆರಾಧನೆ ಮಾಡ್ತಾನೆ, ಪಾರ್ವತೀ ದೇವಿಯ ಆರಾಧನೆ ಮಾಡ್ತಾನೆ, ಬೇರೆ ದೇವತೆಗಳ ಆರಾಧನೆ ಮಾಡ್ತಾನೆ. ಯಾವುದಾದರೂ ಒಬ್ಬ ದೈತ್ಯ ವಿಷ್ಣುವಿನ ಆರಾಧನೆ ಮಾಡಿದ್ದು ನೀವು ನೋಡಿದ್ದೀರಾ? ಈ ವೃಷಭಾಸುರ ಬೇರೆ ದೇವತೆಗಳನ್ನು ಆರಾಧನೆ ಮಾಡಿದ್ದಲ್ಲ, ನೃಸಿಂಹಾಕೃತಿಂ ನೃಸಿಂಹದೇವರ ಶಾಲಿಗ್ರಾಮದಲ್ಲಿ ಪೂಜೆಯನ್ನು ಮಾಡಿದ. ಹಾಗಾಗಿ ಇದು ಅಸುರ ಅಲ್ಲ. ಮತ್ತೇನಿದು ಅಂದರೆ ಸಜ್ಜನರಿಗೆಲ್ಲ ಉಪದ್ರವ ಕೊಡ್ತಿದ್ದ, ಅದೊಂದು ಕಡೆಯಲ್ಲಿತ್ತು. ಆದರೆ ಉಪವಾಸ ಕೂತು ಸ್ನಾನ ಮಾಡಿ ಆರಾಧನೆ ಮಾಡ್ತಿದ್ದ. ಇದು ಮಿಶ್ರ ಜೀವನ ಅಂತ ಕರೀತಾರೆ. ಎರಡು ಜೀವರಾಶಿಗಳು ಒಟ್ಟಿಗೆ ಸೇರಿದರೆ ಹಾಗಾಗುತ್ತೆ. ಶಿಶುಪಾಲ ಒಮ್ಮೊಮ್ಮೆ ಕೃಷ್ಣನ ಮೇಲೆ ಭಾರೀ ಭಕ್ತಿ, ಉಳಿದ ಸಮಯದಲ್ಲಿ ದ್ವೇಷ. ಯಾಕೆಂದರೆ ಅಲ್ಲಿ ಎರಡು ಪರ್ಸನಾಲಿಟಿಗಳು ಸೇರ್ತವೆ. ಅಲ್ಲಿ ಜಯನೂ ಸೇರಿದ್ದಾನೆ, ಅದರಲ್ಲಿ ಹಿರಣ್ಯಕಶಿಪು ಅನ್ನುವ ದೈತ್ಯನೂ ಇರ್ತಾನೆ. ಹಿರಣ್ಯಕಶಿಪುವಿನ ದೈತ್ಯ ಯಾವಾಗ ವ್ಯಕ್ತನಾಗ್ತಾನೆ ಆಗ ದ್ವೇಷ ಮಾಡ್ತಾನೆ, ಯಾವಾಗ ಜಯ ಅಭಿವ್ಯಕ್ತನಾಗ್ತಾನೆ ದೇವರ ಮೇಲೆ ಭಕ್ತಿ ಮಾಡ್ತಾನೆ ಅಂತ. ನಮ್ಮದು ಈ ವೃಷಭಾಸುರನು ಹಾಗೆಯೇ, ಅದರಲ್ಲಿ ಇಬ್ಬರೂ ಸೇರಿದ್ದಾರೆ. ಇಬ್ಬರು ಅಂತಂದರೆ ಒಬ್ಬ ಅಸುರ ಸೇರಿದ್ದಾನೆ, ಒಬ್ಬ ಒಳ್ಳೆಯ ಜೀವನೂ ಸೇರಿದ್ದಾನೆ. ಹಾಗಾಗಿ ಆ ಒಳ್ಳೆಯ ಜೀವ ಅವನು ದೇವರ ಆರಾಧನೆ, ನೃಸಿಂಹದೇವರ ಪೂಜೆ, ಶಾಲಿಗ್ರಾಮದ ಆರಾಧನೆ ಎಲ್ಲ ಮಾಡ್ತಿದ್ದ. ಅವನೇ ದೇವರಿಗೆ ಸರ್ವಸ್ವ ಸಮರ್ಪಣೆ ಮಾಡ್ತಿದ್ದ. ಈ ಒಳ್ಳೆಯವರಿಗೆ ಕೀಟ್ಲೆ ಕೊಡ್ತಿದ್ದ, ಅದು ಒಬ್ಬ ಅಸುರ. ಹಾಗಾಗಿ ಅವನನ್ನು ಅಸುರ ಅಂತ ಕರೀತಾರೆ. ಆ ಪುರಾಣದ ಶಬ್ದಗಳು ತುಂಬ ಚೆನ್ನಾಗಿದೆ, ರೋಚಕವಾದ ಶಬ್ದಗಳು. ಅಲ್ಲಿ ಅಸುರ ಅನ್ನೋದನ್ನು ವಿಭಾಗ ಮಾಡಬಹುದು, ಅದನ್ನು ಸುರ ಅಂತಲೂ ವಿಭಾಗ ಮಾಡಲಿಕ್ಕಾಗತ್ತೆ. ಅಂತಹ ವೃಷಭಾಸುರ ಅವನು ತನ್ನ ತಲೆಯನ್ನೇ ಸಮರ್ಪಣೆ ಮಾಡಿದಾಗ, ಪೂಜೆ ಮಾಡಿದಾಗ ಅವನಿಗೆ ಒಳ್ಳೆಯದಾಯಿತು. ನಾವು ದೇವರ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತೆ. ನಮಗೆ ಡೌಟ್, ದೇವರ ಪೂಜೆ ಮಾಡಿದರೆ ದೇವರು ಬರ್ತಾನ, ದೇವರು ಇದ್ದಾನ, 100 ಪ್ರಶ್ನೆಗಳು. ಈ ಪ್ರಶ್ನೆಯಲ್ಲೇ ನಾವು ಸಾಯಬೇಕಷ್ಟೇ. ನಂಬಿಕೆಯಲ್ಲಿ ನಾವು ಹೋಗಬೇಕಾದ್ರು. ನಾವು ನಂಬಿದರೆ ಭಗವಂತ ರಕ್ಷಣೆ ಮಾಡ್ತಾನೆ. ವೃಷಭಾಸುರನಿಗೆ ನಂಬಿಕೆ ಇತ್ತು, ದೇವರು ಇದ್ದಾನೆ ಅಂತ ನಂಬಿಕೆ ಇತ್ತು. ಹಾಗಾಗಿ 5000 ವರ್ಷ ಅವನು ಕಾದ, ದೇವರು ಪ್ರತ್ಯಕ್ಷನಾದ. ದೇವರು ಇವತ್ತೇ ಬರಬೇಕು ಅಂತ ನೀವು ಹಠ ಮಾಡಿದರೆ ದೇವರು ಹೇಳಿದ ಬರುವುದಿಲ್ಲ, ನೀವೇನು ಮಾಡ್ತೀರಿ ಅಂತ ಕೇಳ್ತಾನೆ. ದೇವರು ಸ್ವತಂತ್ರ, ನಮಗೇನು ಹಠ ಮಾಡಲಿಕ್ಕಾಗತ್ತಾ? ನಮ್ಮದು ಹಠ ಬೇಡ, ಹಠಯೋಗ ಅಲ್ಲ, ಭಕ್ತಿಯ ಯೋಗ ಆಯಿತು ಅಂತಂದರೆ ಭಗವಂತ ಭಕ್ತಿಗೆ ಒಲಿದು ಬರ್ತಾನೆ ಅನ್ನೋದಕ್ಕೆ ವೃಷಭಾಸುರ ಒಳ್ಳೆಯ ಉದಾಹರಣೆ. ದೇವರು ಪ್ರತ್ಯಕ್ಷನಾದ ಅಂತ. ದೇವರು ಪ್ರತ್ಯಕ್ಷನಾದರೆ ವರ ಕೇಳಬೇಕಲ್ಲ. ಏನು ವರ ಕೇಳಿದ? ನನಗೆ ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ವರ ಕೇಳಿದ. ದೇವರ ಹತ್ರ ಗಲಾಟೆ ಮಾಡಬೇಕು ಅಂತ. ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಜಗಳ ಮಾಡಬೇಕಾದರೂ ಕೂಡ ಒಳ್ಳೆಯವರ ಹತ್ರ ಜಗಳ ಮಾಡಿ ಕೆಟ್ಟವರ ಹತ್ರ ಜಗಳ ಆಡಬೇಡಿ ಅಂತ. ಯಾಕೆ ಅಂತಂದರೆ ಕೆಟ್ಟವರ ಹತ್ರ ಜಗಳ ಆಡಿದರೆ ಕೆಟ್ಟ ಸಂಸ್ಕಾರನೇ ಬರ್ತದೆ. ಒಳ್ಳೆಯವರ ಹತ್ರ ಜಗಳ ಆಡಿದರೆ ಅವ್ರು ಜಗಳ ಆಡುವಾಗ ಕೈ ಮುಗಿತಾರೆ, ದೇವರ ಆರಾಧನೆ ಮಾಡ್ತಾರೆ, ಏನೋ ಮಣ ಅಂತ ಬಾಯಲ್ಲಿ ಹೇಳ್ತಾರೆ. ಒಳ್ಳೆಯ ಸಂಸ್ಕಾರಗಳು ನಮಗೆ, ಆ ಶಬ್ದಗಳು ಮೌಲ್ಯ ತುಂಬಿದ್ದು ಸಿಗ್ತದೆ ನಮಗೆ. ಎಲ್ಲಿಯಾದರೂ ಜಗಳ ಮಾಡಬೇಕು ಅಂತಲೇ ನಿಮಗೆ ಕಂಡ್ರೆ ಒಳ್ಳೆಯವರ ಹತ್ರ ಹೋಗಿ ಜಗಳ ಮಾಡಿ, ಕೆಟ್ಟವರ ಹತ್ರ ಜಗಳ ಆಡಬೇಡಿ ಅಂತ. ಹಾಗೆ ಈ ವೃಷಭಾಸುರ ದೇವರು ಪ್ರತ್ಯಕ್ಷ ಆದರೆ ಜಗಳ ಮಾಡುತ್ತೇನೆ, ಯುದ್ಧ ಮಾಡಬೇಕು, ನನಗೆ ಯುದ್ಧ ಭಿಕ್ಷೆಯನ್ನು ಕೊಡು ಅಂತ ದೇವರ ಹತ್ರ ಕೇಳ್ತಾನೆ ಅಂತ. ಹಾಗಿರ್ತದೆ ನೋಡಿ. ಈಗ ಮಿಲಿಟ್ರಿ ಫೋರ್ಸ್ನವರು ಇರ್ತಾರೆ, ಅವ್ರಿಗೆ ಏನು ಬೇಕು ಅಂತಂದರೆ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ತುಂಬ ಇಷ್ಟ ಅವರಿಗೆ. ಅದು ತುಂಬ ಆಪರೇಷನ್ ಸಿಂಧೂರ ಖುಷಿಯಲ್ಲಿ ಮಾಡ್ತಾರೆ. ನೀವು ಶಾಂತಿ ಅಂದರೆ ಭಾಳ ಕಷ್ಟ ಅವರಿಗೆ. ಯಾಕೆಂತಂದರೆ ಅವ್ರದ್ದು
ನೇಚರೇ ಹಾಗೆ. ಯುದ್ಧ ಅನ್ನೋದು ಸಹಜ. ಯುದ್ಧ ಅಂತಂದರೆ ಒಳ್ಳೆಯವರ ಜೊತೆಗೆ ಯುದ್ಧ ಅಂತೇನು ಹೇಳಲಿಲ್ಲ, ಕೆಟ್ಟವರ ಜೊತೆಗೆ ಯುದ್ಧ ಮಾಡಬೇಕಾದ್ದು, ಇದು ಸಹಜವಾದ್ದು. ಹಾಗಾಗಿ ಯುದ್ಧ ಅನ್ನೋದು ಕ್ಷತ್ರಿಯರಿಗೆ ಅದು ವಿಹಿತ, ಅವರಿಗೆ ಸ್ವಾಭಾವಿಕ. ಹೇಗೆ ಬ್ರಾಹ್ಮಣನಾದವ ಪೂಜೆ ಅಂದರೆ ಅವನಿಗೆ ಇಷ್ಟ, ಕ್ಷತ್ರಿಯನಾದವನಿಗೆ ಯುದ್ಧ ಅನ್ನೋದು ಅಷ್ಟೇ ಇಷ್ಟವಾದ್ದು. ಹಾಗಾಗಿ ಆ ವೃಷಭ ಅವನು ಕ್ಷತ್ರಿಯ ನೇಚರ್ನವ, ಮಿಲಿಟರಿ ಫೋರ್ಸ್ನವ. ಹಾಗಾಗಿ ಅವನು ದೇವರ ಹತ್ರ ಕೇಳಿದ, ಯುದ್ಧ ಭಿಕ್ಷೆಯನ್ನು ಅನ್ಕೊಡು ಅಂತ ಕೇಳಿದ, ಯುದ್ಧ ಮಾಡಬೇಕು ಅಂತ. ಆಚಾರ್ಯರು ಭಗವದ್ಗೀತೆಗೆ ಭಾಷ್ಯ ಬರೆಯುವಾಗ ಹೇಳ್ತಾರೆ, ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಭಗವದ್ಗೀತೆಯ ಕಾನ್ಸೆಪ್ಟ್ ಏನು ಅಂತ. ಭಗವದ್ಗೀತೆಯನ್ನು ಕೇಳಿದ ಒಬ್ಬ, ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಅರ್ಜುನನಿಗೆ ಕೃಷ್ಣದೇವರು ಹೇಳಿದರು. ಅರ್ಜುನ ಸೋಮಾರಿ ಆಗಬೇಡ, ಯುದ್ಧ ಮಾಡು ಅಂತ. ಯುದ್ಧ ಮಾಡು ಅಂತ 100 ಬಾರಿ ಹೇಳ್ತಾನೆ, ಅರ್ಜುನ ಯುದ್ಧ ಮಾಡು ಅಂತ. ಅವ ಹುಡುಗ ಭಗವದ್ಗೀತೆ ಓದಿದ, ಖುಷಿಯಾಯ್ತು ಅವನಿಗೆ. ಕೃಷ್ಣ ಹೇಳಿದ್ದು ಅರ್ಜುನನಿಗೆ ಯುದ್ಧ ಮಾಡು ಅಂತ. ಮನೆಗೆ ಬಂದ, ಅಮ್ಮನ ಹತ್ರನೇ ಫೈಟಿಂಗ್ ಶುರು ಮಾಡಿದ, ಅಪ್ಪನ ಹತ್ರನೇ ಜಗಳ ಶುರು ಮಾಡಿದ. ಕೇಳಿದ್ರು, ನಿನ್ನೆ ತನಕ ಚೆನ್ನಾಗಿದ್ದ ರೀ, ಭಗವದ್ಗೀತೆ ಕ್ಲಾಸಿಗೆ ಹೋಗ್ತಾನೆ, ಅದರಿಂದ ಇವತ್ತು ಹುಡುಗ ಚೇಂಜ್ ಆಗಿದ್ದಾನೆ. ಅಂದರೆ ಭಗವದ್ಗೀತೆ ಕಲಿಸಿದ್ದು ಯುದ್ಧ ಮಾಡು ಅಂತ ಅಷ್ಟೇ ಸಾರ ತಕ್ಕೊಂಡ. ಭಗವದ್ಗೀತೆ ಹೇಳಿದ್ದು ಯುದ್ಧ ಮಾಡು ಅಂತ ಯಾರಿಗೆ ಹೇಳಿದ್ದು? ಒಬ್ಬ ಮಿಲಿಟ್ರಿಗೆ ಸೇರಿದವ, ಅಯ್ಯೋ ನನಗೆ ಭಯ ಆಗುತ್ತೆ, ನಾನು ಯುದ್ಧ ಮಾಡೋದಿಲ್ಲ ಅಂತಂದರೆ ಯುದ್ಧಸ್ವ ಅಂತ ಹೇಳಿದ್ದು. ಯುದ್ಧಸ್ವ ಅಂತ ಹೇಳಿದ್ದು ಯುದ್ಧ ಮಾಡುವವನಿಗೆ ಹೇಳಿದ್ದು ಅಷ್ಟೇ. ಆದರೆ ಉಳಿದವರಿಗೆ ಅವ್ರದವ್ರದ್ದು ಏನು ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಂ ಪರಮೋ ಧರ್ಮ, ಅವರಿಗೆ ವಿಹಿತವಾದ ಕರ್ತವ್ಯ ಏನಿದೆ ಅದು ಧರ್ಮ ಅಂತ. ಒಬ್ಬ ಶಾಲೆಯಲ್ಲಿ ಮೇಷ್ಟ್ರು ಇರ್ತಾನೆ, ಟೀಚರ್. ಆ ಟೀಚರ್ ಯಾವಾಗ ನೋಡಿದ್ರೂ ದೇವಸ್ಥಾನದಲ್ಲೇ ಸುತ್ತು ಬರ್ತಾ ಇರ್ತಾನೆ. ಅಧ್ಯಾಪಕನಾದವ ದೇವಸ್ಥಾನದಲ್ಲಿ ಸುತ್ತು ಬಂದರೆ ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗ್ತಾರ? ಅವರಿಗೆ ಹೇಳಿಕೊಡಬೇಕಾದ್ದು ಒಂದು ಕರ್ತವ್ಯ. ಹಾಗೆ ಪಾಠವನ್ನು ಏನು ಹೇಳ್ತಾನೆ, ಇದು ದೇವರ ಪೂಜೆ ಅಂತ ಮಾಡಿದರೆ ದೇವರು ಮೆಚ್ಚುತ್ತಾನೆ. ಹೊರತು ಪಾಠ ಬಿಟ್ಟು ದೇವರ ಪೂಜೆ ಮಾಡುವುದಲ್ಲ, ಅವನಿಗೆ ವಿಹಿತವಾದ ಕರ್ತವ್ಯ ಇದು ದೇವರ ಪೂಜೆ ಅಂತ ಮಾಡಬೇಕು ಅಂತ ಹೇಗೆ ಅನುಸಂಧಾನ. ಅರ್ಜುನ ಕ್ಷತ್ರಿಯನಾದವ, ಯುದ್ಧ ಮಾಡಬೇಕಾದವ, ಯುದ್ಧವನ್ನು ಅನೌನ್ಸ್ಮೆಂಟ್ ಮಾಡಿ ಆಗಿದೆ, ಹಾಗಾಗಿ ಇದನ್ನು ದೇವರ ಪೂಜೆ ಅಂತ ಮಾಡು. ಅದರ ಅನ್ಯಾಯ ಮಾರ್ಗದಲ್ಲಿದ್ದವರು ಯುದ್ಧದಲ್ಲಿ ಸಾಯ್ತಾರೆ, ಅದನ್ನು ಸದೆಬಡಿಯುವುದು ನಮ್ಮ ಉದ್ದೇಶ ಅಂತ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಯುದ್ಧದ ಕಾನ್ಸೆಪ್ಟ್ ಅಂತಂದರೆ ಹಾಗೇನೆ, ಯಾರು ಕೆಟ್ಟವರು ಅವರನ್ನು ದೂರ ಮಾಡಬೇಕು. ಒಂದು ವೇಳೆ ಆಪರೇಷನ್ ಸಿಂಧೂರ ಅದು ಆಗಲಿಲ್ಲ ಅಂತಾದರೆ ಇನ್ನೂ ಆ ದುಷ್ಟರು ಇನ್ನೂ ಆರ್ಭಟ ಮಾಡ್ತಿದ್ರು. ಆಪರೇಷನ್ ಸಿಂಧೂರ ಅಂತ ಒಂದು ಮಾಡಿದರು ನೋಡಿ, ಅದರಿಂದ ಎಲ್ಲ ತಣ್ಣಗಾಗಿ ಉಗ್ರರ ಹಾವಳಿ ಕಡಿಮೆ ಆಗಿರ್ತಕ್ಕಂಥದ್ದು. ದುಷ್ಟರ ತಲೆಗೆ ಬಡಿಯುತ್ತಲೇ ಇರಬೇಕು, ಆಗ ಶಿಷ್ಟರಿಗೆ ಬದುಕಲಿಕ್ಕಾಗುತ್ತೆ ಅಂತ. ಯುದ್ಧ ಅನ್ನೋದು ಕ್ಷತ್ರಿಯರಿಗೆ ವಿಹಿತವಾದ್ದು. ವೃಷಭಾಸುರ ಯುದ್ಧ ಭಿಕ್ಷೆಯನ್ನು ಕೇಳಿದ ದೇವರ ಹತ್ರ. ದೇವರು ಹೇಳಿದ, ಖುಷಿಯಲ್ಲಿ ಆಗಲಿ ಅಂತ ಹೇಳಿದ. ದೇವರ ಜೊತೆಗೆ ಯುದ್ಧ ನಡೆಯಿತು. ಅವ ಹೇಳಿದ, ದಶಾವತಾರದ ವೈಭವ ನಾನು ನೋಡಬೇಕು ಅಂತ ಹೇಳಿದ. ದೇವರು ತೋರಿಸಿದ, ಮತ್ಸ್ಯಾವತಾರ ತೋರಿಸಿದರೆ ಈ ವೃಷಭಾಸುರ ಮತ್ಸ್ಯ ರೂಪದಿಂದ ಬಂದ ಅಂತೆ. ದೇವರು ಏನೇನು ಮಾಡಿದ ಅದೆಲ್ಲ ಅನುಕರಣೆ ಮಾಡಿದ ಅಂತೆ. ದೇವರಿಗೆ ಖುಷಿ ಆಯ್ತಂತೆ. ಮಾಯಾಶಕ್ತಿ ಎಷ್ಟಿದೆ, ಇದು ಯಾವುದರ ಫಲ ಗೊತ್ತಾ? ಅವನು ಉಪವಾಸ ಮಾಡಿದ್ದ 5,000 ವರ್ಷ. 5,000 ವರ್ಷ ದೇವರ ಆರಾಧನೆ ಮಾಡಿದ. ಅದರ ಫಲಿತಾಂಶ ಏನು ಅಂತಂದರೆ ಯೋಗ ಶಕ್ತಿಯನ್ನು ಪಡೆದ. ಉಪವಾಸಕ್ಕಿರುವ ಶಕ್ತಿ ತಿನ್ನುವುದರಲ್ಲಿಲ್ಲ, ತ್ಯಾಗದಲ್ಲಿರುವ ಶಕ್ತಿ ಅದು ಭೋಗದಲ್ಲಿಲ್ಲ. ನೀವು ಉಪವಾಸ ಮಾಡಿ ಏಕಾದಶಿ 14 ದಿವಸ ನಿಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ದಿನ ಏಕಾದಶಿಯೂ ತಿಂದರೆ ಸೋಮಾರಿಗಳಾಗಿ ಬಿಡ್ತೇವೆ ನಾವು ಅಂತ ಹೇಳ್ತಾರೆ. ತ್ಯಾಗದಲ್ಲಿರುವ ಶಕ್ತಿ ಭೋಗದಲ್ಲಿಲ್ಲ. ಆ ರಾಕ್ಷಸ ತ್ಯಾಗ ಮಾಡಿದ, 5,000 ವರ್ಷ ಉಪವಾಸ ಕೂತ. ಅದರ ಎನರ್ಜಿ ಯೋಗ ಶಕ್ತಿಯಿಂದ ದೇವರು ಏನೇನು ಮಾಡಿದ ಅದೆಲ್ಲವನ್ನೂ ಮಾಡಿ ತೋರಿಸಿದ ಅಂತ. ನಮ್ಮ ದೇವರು ವಿರಾಟ್ ಗರುಡನ ಮೇಲೆ ಕೂತು ವಿರಾಟ್ ರೂಪವನ್ನು ತೋರಿ ಪ್ರದರ್ಶನ ಮಾಡಿ ಅವನಿಗೆ ಯುದ್ಧವನ್ನು ಕೊಟ್ಟ. ಆ ಯುದ್ಧದಲ್ಲಿ ಅವನು ಸಾಯುವ ಹಂತಕ್ಕೆ ಬರ್ತಾನೆ. ಗೊತ್ತಾಯ್ತು ಅವನಿಗೆ, ನಾನು ಸೋತೆ, ನಾನು ಸಾಯ್ತೇನೆ ಅಂತ ಗೊತ್ತಾಯಿತು. ಆಗ ವೃಷಭಾಸುರ ದೇವರ ಹತ್ರ ಹೇಳ್ತಾನೆ, ಸ್ವಾಮಿ ನಾನು ಸಾಯುವುದಂತೂ ಸುನಿಶ್ಚಿತ, ನಿನ್ನ ಕೈಯಲ್ಲಿ ಸಾಯ್ತಾ ಇದ್ದೇನೆ, ನನ್ನ ಯೋಗ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ನನ್ನ ಹೆಸರು ಈ ಬೆಟ್ಟದಲ್ಲಿ ಉಳೀಲಿ ಅಂತ.
ದೇವರ ಹತ್ರ ಪ್ರಾರ್ಥನೆ ಮಾಡಿದ. ಹಾಗಾಗಿ ಆ ಬೆಟ್ಟಕ್ಕೆ ವೃಷಭ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ವೃಷಭಾಚಲ ಅಂತ ಅದನ್ನು ಕರೀತಾರೆ. ಅಂದರೆ ಅದರ ಉದ್ದೇಶ ಏನು ಅಂತಂದರೆ, ವೃಷಭ ಅಂತಂದರೆ ತಪಸ್ಸು ಮಾಡಿ ವೃಷಭ ಶ್ರೇಷ್ಠನಾದವ, ಅವನ ಹೆಸರನ್ನು ಆ ವೃಷಭಾಚಲಕ್ಕೆ ಇಟ್ಟಿದ್ದಾರೆ. ಒಂದು ಸಾಧನೆ ಮಾಡಿದರೆ ಫಲ ಬರುತ್ತೆ ಅನ್ನೋದನ್ನು ನಾವು ವೃಷಭಾಚಲದಿಂದ ನಾವು ಕಲಿಬೇಕಾದ್ದು. ದೇವರಿಗೋಸ್ಕರ ನಾವು ತ್ಯಾಗ ಮಾಡಿದರೆ ನಮಗೆಲ್ಲವೂ ಲಭಿಸ್ತದೆ. ಆ ವೃಷಭ ರೂಪದಿಂದ ಅವನು ಆ ಬೆಟ್ಟದಲ್ಲಿ ಸಾಧನೆ ಮಾಡಿದ. ಸಾಧನೆಗೆ ಮೆಚ್ಚಿ ಭಗವಂತ ಅವನಿಗೆ ಶಕ್ತಿಯನ್ನು ಕೊಟ್ಟ, ಎಲ್ಲ ಸಮೃದ್ಧಿಯನ್ನು ಕೊಟ್ಟ, ದೇವರ ನೋಡುವ ಶಕ್ತಿಯನ್ನು ಕೊಟ್ಟ, ದೇವರ ಜೊತೆಗೆ ಯುದ್ಧ ಮಾಡುವ ಶಕ್ತಿಯನ್ನು ಕೊಟ್ಟ. ಹೇಗೆ ಮಗು ತಾಯಿಯ ಜೊತೆಗೆ ಯುದ್ಧ ಮಾಡುತ್ತೆ ಅಂತಂದರೆ ಮಗು ಅಮ್ಮನನ್ನು ಸೋಲಿಸ್ತು ಅಂತ ಅರ್ಥ ಅಲ್ಲ. ಮಗು ಅಮ್ಮನ ಜೊತೆಗೆ ಯುದ್ಧ ಮಾಡಿತು ಅಂತಂದರೆ ಅಮ್ಮ ಸೋತ ಹಾಗೆ ಮಾಡ್ತಾಳೆ, ಮಗು ಗೆದ್ದ ಹಾಗೆ ಮಾಡಿಸ್ತಾಳೆ ಅಷ್ಟೇ. ಹಾಗೆ ವೃಷಭ ಅವನು ಸೋತ, ದೇವರನ್ನು ಸೋಲಿಸಿದ. ದೇವರು ಆ ವೃಷಭನಿಗೆ ಅನುಗ್ರಹ ಮಾಡಿದರು. ವೃಷಭಾಚಲ ಅಂತ ಅದನ್ನು ಕರೀತಾರೆ. ವೃಷಭಾಚಲ ಯಾಕೆ ಅಂತಂದರೆ, ಸಾಧನೆ ಮಾಡಿದವನಿಗೆ ಫಲ ಎಂಬಂತಹದ್ದು ಸಿಗ್ತದೆ. ನಾವು ಬೆಟ್ಟ ಹತ್ತಿ ಹೋಗುವಾಗ ಈ ವೃಷಭದ ಕಥೆಯನ್ನು ಅನುಸಂಧಾನ ಮಾಡಿದರೆ, ಆ ವೃಷಭ ಹೇಗೆ ದೇವರನ್ನು ಕಂಡ, ನಮಗೂ ಶ್ರೀನಿವಾಸ ದೇವರ ದರ್ಶನ ಅದು ಸುಲಭವಾಗಿ ಆಗುತ್ತೆ ಅನ್ನುವ ಅನುಸಂಧಾನ ಅದರಲ್ಲಿ ತುಂಬಿರ್ತದೆ. ನಾವು ಪಾದಯಾತ್ರೆ ಅಂತ ನಾವು ಮಾಡ್ತೇವೆ, ಬೆಟ್ಟ ಹತ್ತಿ ಹೋಗ್ತಾ ಇರ್ತೇವೆ. ಬೆಟ್ಟ ಹತ್ತಿ ಹೋಗುವಾಗ ಬೆಟ್ಟ ಮೊದಲನೇ ಮೆಟ್ಲು ಹತ್ತುವಾಗ ಆರಂಭ ಮಾಡಿದ ಹಾಳು ಹರಟೆ ದೇವಸ್ಥಾನಕ್ಕೆ ಹೋಗುವ ತನಕನೂ ಮುಂದುವರಿದರೆ ಅದು ಪಾದಯಾತ್ರೆಯಾಗ ಹಾಗಾಗುತ್ತೆ. ಅದು ಜೀವನಯಾತ್ರೆ ಆಯಿತು ಅಷ್ಟೇ, ಪಾದಯಾತ್ರೆ ಆಗುವುದಿಲ್ಲ. ಆಗಬೇಕಾದ್ರೆ ಈ ವೃಷಭನ ಕಥೆಯನ್ನು ಅನುಸಂಧಾನ ಮಾಡಬೇಕು. ವೃಷಭ ಅವನು ಹೇಗೆ 5000 ವರ್ಷ ತನ್ನ ತಲೆಯನ್ನೇ ಸಮರ್ಪಣೆ ಮಾಡಿದ. ನಮ್ಮದು ಹಾಗಾಗಬೇಕು. ಬೆಟ್ಟದ ಮೊದಲನೇ ಮೆಟ್ಲಲ್ಲಿ ಹತ್ತಿ ದೇವರ ಹತ್ರ ಹೋಗುವ ತನಕನೂ ನಮ್ಮ ತಲೆಯನ್ನು ದೇವರಿಗೆ ಕೊಡಬೇಕು. ನಮ್ಮ ಶಿರಸ್ಸಿನ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದರ ಅರ್ಥ, ನಮ್ಮ ತಲೆಯೊಳಗೆ ಎಲ್ಲಿಯೂ ಕಿವಿಯಿಂದ ಕೆಟ್ಟ ಶಬ್ದಗಳು ಬರಬಾರ್ದು. ಅದು ಏನಿದ್ರೂ ದೇವರ ಶಬ್ದಗಳೇ ಬರಬೇಕು. ಕಣ್ಣಿಂದ ಬೇರೆ ಯಾವುದೂ ನೋಡಬಾರ್ದು. ಮೇಲೆ ಹತ್ತಾ ಇರ್ತೇವೆ, ಮೊಬೈಲ್ ನೋಡ್ತಾ ಇರ್ತೇವೆ, ದೇವರೊಂದು ಬಿಟ್ಟು ಮತ್ತೆಲ್ಲ ದೆವ್ವಗಳನ್ನು ನೋಡ್ತಾ ಇರ್ತೇವೆ. ಅದು ಹೇಗೆ ಪಾದಯಾತ್ರೆ ಪ್ರದಕ್ಷಿಣೆ ಅದಾಗುತ್ತೆ. ಈ ತಲೆಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಬಾಯಲ್ಲಿ ಹರಟೆ ಮಾತುಗಳಿಲ್ಲ, ದೇವರ ಸ್ತೋತ್ರಗಳನ್ನೇ ಹೇಳಿಕೊಂಡು ನಾವು ಮಾಡಿದರೆ ಪ್ರದಕ್ಷಿಣೆನೋ ಅಥವಾ ಮೆಟ್ಲು ಹತ್ತುವ ಮೆಟ್ಲುತ್ಸವನೋ ಅದು ಚೆನ್ನಾಗಿ ನಡೆಯಬೇಕು ಅಂತಾದರೆ ನಮ್ಮ ತಲೆಯನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ವೃಷಭಾಚಲಕ್ಕೆ ಹತ್ತುವಾಗ ನಮ್ಮ ಅನುಸಂಧಾನ ಏನಿರಬೇಕು ಅಂತಂದರೆ, ದೇವರು ಮೆಚ್ಚುವ ಯಾತ್ರೆ ಇದು ಆಗಬೇಕಾದ್ರೆ ನಮ್ಮ ತಲೆಯನ್ನು ದೇವರಿಗೆ ಕೊಡಬೇಕು. ಹೀಗೆ ಅನುಸಂಧಾನ ಮಾಡಿ ನಾವು ಬೆಟ್ಟ ಹತ್ತಿದರೆ ನಮ್ಮ ತಲೆಯನ್ನು ದೇವರಿಗೆ ಕೊಟ್ಟರೆ ದೇವರ ತಲೆ ನಮ್ಮ ಕಣ್ಣಿನೊಳಗೆ, ನಮ್ಮ ಮನಸ್ಸಿನೊಳಗೆ ಮೂಡಿ ಶ್ರೀನಿವಾಸನ ದರ್ಶನ ನಮಗಾಗುತ್ತೆ, ಅನುಗ್ರಹ ಆಗುತ್ತೆ ಅನ್ನುವ ಕಥೆಯನ್ನು ಈ ಮೊದಲನೆಯ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಪೀಠಿಕೆಯಾಗಿ ಕೃತಯುಗದ ಧರ್ಮವನ್ನು ವರ್ಣನೆ ಮಾಡ್ತಾರೆ. ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು ಅಂತ. ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂಜನಾ ಅಂತಂದರೆ ಹನುಮಂತ ದೇವರ ತಾಯಿ. ಹನುಮಂತ ದೇವರು ನಮಗೆ ಪ್ರಸಿದ್ಧ, ಅಂಜನಾದೇವಿ. ಹಾಗಾಗಿ ಹನುಮಂತ ದೇವರಿಗೆ ಆಂಜನೇಯ ಅಂತ ಹೆಸರು. ಅಂದರೆ ಅಂಜನಾದೇವಿಯಲ್ಲಿ ಹನುಮಂತ ದೇವರು ಅವತರಿಸ್ತಾರೆ. ನಿಜವಾಗಿ ಅಂಜನಾದೇವಿ ಅಥವಾ ಕೇಸರಿ ಅನ್ನುವಂತಹ ಕಪಿ ಅಲ್ಲಿ ಇದ್ದದ್ದು ನಮ್ಮ ಕರ್ನಾಟಕದಲ್ಲಿ, ಹಂಪೆಯಲ್ಲಿ, ಪಂಪಾದಲ್ಲಿ ಇದ್ದದ್ದು. ಮತಂಗ ಋಷಿಗಳು ಹೇಳಿದ್ರಂತೆ, ಅಮ್ಮ ಅಂಜನಾದೇವಿ, ನೀನು ತಪಸ್ಸು ಮಾಡು, ನಿನಗೆ ದೇವರು ಒಲಿತಾನೆ, ವಾಯುದೇವರು ಒಲಿತಾರೆ, ನೀನು ಬೆಟ್ಟದ ಹತ್ತಿರ ಹೋಗು ಅಂತ. ಮತಂಗ ಋಷಿಗಳು ಅವರು ಮತಂ ಗಚ್ಚಂತಿ, ದೇವರಿಗೆ ಯಾವುದು ಮತ ಅದನ್ನು ತಿಳ್ಕೊಂಡವರು, ಭಗವಂತನಿಗೆ ಯಾವುದು ಸಮ್ಮತ ಅದನ್ನು ಚೆನ್ನಾಗಿ ಬಲ್ಲವರು. ಹಾಗಾಗಿ ಆ ಮತಂಗ ಋಷಿಗಳು ಹೇಳಿದರು, ಅಮ್ಮ ನೀನು ಆ ಬೆಟ್ಟದಲ್ಲಿ ಹೋಗಿ ತಪಸ್ಸು ಮಾಡು, ನಿನಗೆ ವಾಯುದೇವರು ಅನುಗ್ರಹಿಸ್ತಾರೆ ಅಂತ. ಅಂಜನಾದೇವಿ ಬಂದಳು, ಬೆಟ್ಟದಲ್ಲಿ ತಪಸ್ಸು ಮಾಡಿದ್ಲು. ಎಷ್ಟು ವರ್ಷ ತಪಸ್ಸು ಮಾಡಿದ್ದಾಳೆ. ಒಂದು ಸಲ ಆಲೋಚನೆ ಮಾಡಿ, ಒಂದು ದಿನ ನಾವು ಇಲ್ಲಿ ಬರಬೇಕಾದ್ರೆ ತಲೆ ಕೆಡಿಸಿಕೊಳ್ತೇವೆ. ವರ್ಷಗಟ್ಟಲೆ ಇಲ್ಲಿ ತಪಸ್ಸು ಮಾಡಬೇಕಾಗಿದ್ದರೆ
ಎಂತಹ ತ್ಯಾಗ ಇತ್ತು ಆ ತಾಯಿಯಲ್ಲಿ ಅಂತ ಒಂದ್ಸಲ ಆಲೋಚನೆ ಮಾಡಿ. ಹಾಗೆ ಅಂಜನಾದೇವಿ ಅಲ್ಲಿಗೆ ನಿರಂಜನೆಯಾಗಿ ದೋಷರಹಿತಳಾಗಿ ಯಾವುದೇ ಕಶ್ಮಲ ಇಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಾಯುದೇವರ ಉಪಾಸನೆಯನ್ನು ಮಾಡಿದ್ದಾಳಂತೆ. ಈ ಬೆಟ್ಟದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡಿದ್ದಕ್ಕೆ ವಾಯುದೇವರು ಸಂತೋಷಪಟ್ಟರು. ಆಹಾರವನ್ನು ತೊರೆದು ತಪಸ್ಸು ಮಾಡಿದ್ದಕ್ಕೆ ವಾಯುದೇವರು ಒಂದು ಫಲವನ್ನು ಕೊಟ್ಟರಂತೆ. ಎಂಥ ಸೌಭಾಗ್ಯ ನೋಡಿ. ವಾಯುದೇವರ ದರ್ಶನ ಆಗುವುದೇ ಕಷ್ಟ. ಗಾಳಿ ಕಾಣಿಸ್ತದೆ ಹೊರತು ಗಾಳಿ ದೇವರು ಕಾಣಿಸುವುದಿಲ್ಲ. ವಾಯುದೇವರು ದರ್ಶನ ಕೊಟ್ಟರು. ಕೊಟ್ಟದ್ದಷ್ಟೇ ಅಲ್ಲ, ಫಲ ಕೊಟ್ಟರು. ಫಲ ಅಂದರೆ ಬರೀ ಹಣ್ಣು ಅಷ್ಟೇ ಅಲ್ಲ, ಅದರಲ್ಲಿ ತನ್ನ ಶಕ್ತಿಯನ್ನು ಇಟ್ಟು ಅವಳಿಗೆ ಫಲವನ್ನು ಕೊಟ್ಟರೆ ಅಂಜನಾದೇವಿ ಗರ್ಭವತಿಯಾಗ್ತಾಳೆ. ಹಂಪೆಯಲ್ಲಿ ಒಳ್ಳೆಯ ಮಗುವನ್ನು ಕೊಡ್ತಾಳೆ. ಅದೇ ಆಂಜನೇಯನಾಗಿ ಬರ್ತದೆ. ಮಕ್ಕಳಾಗಲಿಲ್ಲ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಕೊಟ್ಟ ಉತ್ತರ, ಪುರಾಣಗಳು ಕೊಟ್ಟ ಉತ್ತರ ಇದು. ಮಗು ಅದು ಯಾರದೇ ಸಾಮರ್ಥ್ಯ ಅಲ್ಲ. ಜನ್ಮಾದಿ ಅಸ್ಯ ಯತಃ. ಮಗುವನ್ನು ಕೊಡೋದು ಭಗವಂತನ ಧರ್ಮ ಅಂತೆ. ದೇವರು ಕೊಟ್ಟರೆ ಇದು ಇದೆ ಅಷ್ಟೇ. ಅದನ್ನು ಜನ್ಮ ಆಗಲಿ, ಅದರ ರಕ್ಷಣೆ ಆಗಲಿ, ಎಲ್ಲವೂ ಭಗವಂತನ ಅಧೀನ. ಮಕ್ಕಳು ಹುಡ್ತಾರೆ, ಮಾತೇ ಬರುವುದಿಲ್ಲ, ಅದೆಲ್ಲ ಕೊಡೋದು ಭಗವಂತ. ಅಂಜನಾದೇವಿಯ ಅನುಭವ ಅದಕ್ಕೆ ಮುಖ್ಯ. ಯಾವುದೋ ಮಗು ಹುಟ್ಟಬಾರದು, ಅಂಗವಿಕಲ ಅಥವಾ ಮಾತೇ ಬಾರದೇ ಇದ್ದದ್ದು ಅಂಥ ಮದು ಅಲ್ಲ. ಎಂಥ ಮಗು. ಯೇ ಗುಣಾ ನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ತೇಷು ಸ್ಮ ನಿದರ್ಶಯಂತಿ. ಪ್ರಪಂಚದಲ್ಲಿ ಯಾವುದು ಗುಣ ಅಂತ ಇದೆ ಅದೆಲ್ಲ ಗುಣಗಳು, ಪರಾಕ್ರಮ, ಔದಾರ್ಯ, ಭಕ್ತಿ, ಶ್ರದ್ಧೆ, ಜ್ಞಾನ, ಎಲ್ಲ ಗುಣಗಳು ಮಡುಗಟ್ಟಿ ನಿಂತದ್ದು ಹನುಮಂತ ದೇವರಲ್ಲಿ. ಯೇ ಗುಣಾ ನಾಮ ಜಗತ್ ಪ್ರಸಿದ್ಧ. ಒಂದು ಗುಣಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಹನುಮಂತ ದೇವರು ಅಂತ. ಅಂತಹ ಗುಣಭರಿತನಾದ, ಒಳ್ಳೆಯ ಸೌಶೀಲ್ಯ, ಸದಾಚಾರ ಸಂಪನ್ನವಾದ ಒಂದು ಮಗು ಸಿಕ್ಕಿದ್ದು ಅಂಜನಾದೇವಿಗೆ ತಪಸ್ಸಿನಿಂದ, ಅದು ವಾಯುದೇವರ ಅನುಗ್ರಹದಿಂದ ಈ ಬೆಟ್ಟದಲ್ಲಿ ಅದರ ತಪಸ್ಸಿನಿಂದಾಗಿ ಸಿಕ್ಕಿರತಕ್ಕಂಥದ್ದು. ಅದಕ್ಕೆ ಆ ಬೆಟ್ಟಕ್ಕೆ ಅಂಜನಾದ್ರಿ ತಾಯಿಯ ಹೆಸರನ್ನೇ ಇಟ್ಟಿದ್ದಾರಂತೆ. ಅಂದರೆ ಅಂಜನಾದೇವಿ ತಪಸ್ಸು ಮಾಡಿದ ಜಾಗ ಇದು. ಹಾಗಾಗಿ ಹನುಮಂತ ದೇವರು ಬರಬೇಕಾದ್ರೆ, ವಾಯುದೇವರು ಪ್ರತ್ಯಕ್ಷ ಆಗಬೇಕಾದ್ರೆ ಕಾರಣವಾದ ತಪಸ್ಸು ಎಲ್ಲಿ ನಡೆಯಿತೋ ಆ ಜಾಗಕ್ಕೆ ತಾಯಿಯ ಹೆಸರು, ಅಂಜನೆಯ ಹೆಸರನ್ನು ಇಟ್ಟಿದ್ದಾರೆ, ಅಂಜನಾದ್ರಿ. ಅಂಜನಾದೇವಿ ತ್ಯಾಗ ಮಾಡಿದ್ಲು. ಆ ತ್ಯಾಗದ ಫಲವಾಗಿ ಆ ಬೆಟ್ಟಕ್ಕೆ ಅಂಜನಾದ್ರಿ ಅನ್ನುವ ಹೆಸರು ಬಂತು. ಹಾಗೆಯೇ ಬೆಟ್ಟದ ಮೇಲೆ ಹತ್ತುವಾಗ ನಾವು ಅನುಸಂಧಾನ ಮಾಡಬೇಕಂತೆ. ಅದೇನು? ಅಂಜನಾದೇವಿಯ ಹತ್ರ ವಾಯುದೇವರು ಬಂದರು. ವಾಯುದೇವರು ಬರಬೇಕಾಗಿದ್ದರೆ, ಹನುಮಂತ ದೇವರು ಬರಬೇಕಾಗಿದ್ದರೆ ಆ ಬೆಟ್ಟದ ಕಾರಣ, ಬೆಟ್ಟದಲ್ಲಿ ಮಾಡಿದ ವೃತ, ಮತಂಗ ಋಷಿಗಳ ಮಾರ್ಗದರ್ಶನದಿಂದ ಅಲ್ಲಿ ಮಾಡಿದ ತಪಸ್ಸು ಹನುಮಂತ ದೇವರು ಬರಲಿಕ್ಕೆ ಕಾರಣ ಆಯಿತು ಅಂತ ನಾವು ಅನುಸಂಧಾನ ಮಾಡಬೇಕಂತೆ. ಹಾಗೆ ಮಾಡಿದರೆ ಹನುಮಂತ ದೇವರು ನಮ್ಮ ಹತ್ರ ಬರ್ತಾರೆ, ಭೀಮಸೇನ ದೇವರು ನಮ್ಮ ಹತ್ರ ಬರ್ತಾರೆ, ಮಧ್ವಾಚಾರ್ಯರು ನಮ್ಮ ಹತ್ರ ಬರ್ತಾರೆ. ಅವರು ನಮ್ಮ ಹತ್ರ ಬರಬೇಕಾಗಿದ್ದರೆ ಆ ಬೆಟ್ಟ ಹತ್ತುವಾಗ ನಾವು ಅನುಸಂಧಾನ ಮಾಡಬೇಕಾದ್ದು ಹೀಗೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ ಶ್ರೀನಿವಾಸ ದೇವರನ್ನು. ಆನಂದ ತೀರ್ಥ ವರದೆ ಅಂತ. ಆನಂದ ತೀರ್ಥರಿಗೆ ವರವನ್ನು ಕೊಟ್ಟ ದೇವರಂತೆ ಅದು ಶ್ರೀನಿವಾಸ ದೇವರು. ಅದೇನು ವರ ಕೊಟ್ಟಿದ್ದಾರೆ ಆನಂದ ತೀರ್ಥರಿಗೆ? ಆನಂದ ತೀರ್ಥರು ಶಂಖಚಕ್ರದ ಮಹಿಮೆಯನ್ನು ಹೇಳಿದವರು, ಶಂಖಚಕ್ರದ ತಪ್ತ ಮುದ್ರಾಧಾರಣೆಯನ್ನು ಹೇಳಿದವರು, ಶಂಖಚಕ್ರಧಾರಿಯಾದ ಭಗವಂತ ಸರ್ವೋತ್ತಮ ಅಂತ ಹೇಳಿದವರು. ಅವರಿಗೆ ವರವನ್ನು ಕೊಟ್ಟ ದೇವರು ಶ್ರೀನಿವಾಸ ದೇವರು. ಶಂಖಚಕ್ರವನ್ನು ಕೈಯಲ್ಲಿ ಹಿಡ್ಕೊಂಡು ವರವನ್ನು ಕೊಟ್ಟವರು. ಹಾಗಾಗಿ ಆನಂದ ತೀರ್ಥರಿರಲಿ, ಭೀಮಸೇನ ದೇವರಿರಲಿ, ಹನುಮಂತ ದೇವರಿರಲಿ, ನಮಗೆ ಬಂದರೆ ಭಗವಂತನ ದರ್ಶನ ನಮಗಾಗುತ್ತೆ. ಭಗವಂತ ನಮಗೆ ತುಂಬ ಹತ್ತಿರ ಆಗ್ತಾನೆ. ದೇವರು ನಮಗೆ ಸಿಗಬೇಕಾದ್ರೆ ಹನುಮಂತ ದೇವರು ಬರಬೇಕು. ಹನುಮಂತ ದೇವರು ಬರಬೇಕಾದ್ರೆ ಅಂಜನಾದೇವಿಯ ತಪಸ್ಸು ಬೇಕು. ಆ ತಪಸ್ಸು ನಡೆದ ಜಾಗ ಅಂಜನಾದ್ರಿ ಅಂತ ನಾವು ಅನುಸಂಧಾನ ಮಾಡಬೇಕಂತೆ. ಬೆಟ್ಟ ಹತ್ತುವಾಗೆಲ್ಲ ಏನು ಅನುಸಂಧಾನ? ಅಂಜನಾದೇವಿಯಷ್ಟು ಸಾಧನೆ ಮಾಡುವ ಯೋಗ್ಯತೆ ನಮ್ಮದಲ್ಲ ಶ್ರೀನಿವಾಸ. ನಮ್ಮದೊಂದು ಮಿನಿ ಸಾಧನೆ ಅಷ್ಟೇ. ಇಲ್ಲಿ ನಡೆದಿದ್ದೇವೆ, ಇದೇ ನಮ್ಮದು ಸಾಧನೆ. ಈ ಬೆಟ್ಟ ಹತ್ತಿದ್ದೇವೆ, ಬೆಟ್ಟದಲ್ಲಿ ತಿರುಗಾಡಿದ್ದೇವೆ, ಬೆಟ್ಟದ ಗಾಳಿಯನ್ನು ಸೇವಿಸಿದ್ದೇವೆ, ಬೆಟ್ಟವನ್ನು ನಮಸ್ಕರಿಸಿದ್ದೇವೆ, ಇದೇ ನಮ್ಮ ಸಾಧನೆ ಅಂತ ದೇವರಿಗೆ ಒಪ್ಪಿಸಿದರೆ ಆ ಅಂಜನಾದೇವಿಗೆ ದೇವರು ಹೇಗೆ ಅನುಗ್ರಹ ಮಾಡಿದ ನಮಗೂ ಇದನ್ನು ಅನುಗ್ರಹಿಸ್ತಾರೆ ಅಂತ ಅನುಸಂಧಾನ ಮಾಡಿ ಆ ಬೆಟ್ಟ ಹತ್ತಬೇಕಂತೆ. ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಆ ಬೆಟ್ಟವನ್ನು ಕರೀತಿದ್ರು. ದ್ವಾಪರ ಯುಗಕ್ಕೆ ಬಂದರೆ
ಅದಕ್ಕೆ ಶೇಷಾದ್ರಿ ಅಂತ ಕರೀತಾರೆ. ಕಲಿಯುಗಕ್ಕೆ ಬಂದರೆ ವೆಂಕಟಾದ್ರಿ ಅಂತ ಕರೀತಾರೆ. ಶೇಷನ ಬಗ್ಗೆ ಉಲ್ಲೇಖ ಮಾಡ್ತದೆ ಪುರಾಣ. ವೆಂಕಟಾದ್ರಿ ಅಂತ ಹೆಸರು ಬರಲಿಕ್ಕೆ ಕಾರಣ ಅದನ್ನೂ ಉಲ್ಲೇಖ ಮಾಡಿದೆ. ಹೀಗೆ 4 ಯುಗದಲ್ಲಿ 4 ಬೇರೆ ಬೇರೆ ಹೆಸರುಗಳು ಬರಲಿಕ್ಕೆ ಅದಕ್ಕೆ ನಿಮಿತ್ತಗಳು. ಅಂದರೆ ಈ ಬೆಟ್ಟ ಇವತ್ತು ನಿನ್ನೆದ್ದು ಬೆಟ್ಟ ಅಲ್ಲ, 4 ಯುಗದಲ್ಲಿಯೂ ವಿರಾಜಮಾನವಾದ ಬೆಟ್ಟ ಈ ತಿರುಪತಿಯ ಬೆಟ್ಟ. ಈ ಬೆಟ್ಟವನ್ನು ನಮಗೆ ಬೇಕು ಅಂತ ಬಲಾತ್ಕಾರ ಮಾಡಬೇಕು ಅಂತ ಹೊರಟರು ನೋಡಿ, ಅದು ಎಂದೂ ನಡೆಯುವುದಿಲ್ಲ. ಯಾಕೆ ಅಂತಂದರೆ ನಾವೆಲ್ಲ 4 ದಿನ ಇರುವವರು, ಆದರೆ ಈ ಬೆಟ್ಟ 4 ಯುಗದಲ್ಲಿ ಇರತಕ್ಕಂತಹ ಬೆಟ್ಟ. ಹಾಗಾಗಿ ಶಾಶ್ವತವಾದ ಬೆಟ್ಟ. ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಅದನ್ನು ಕೈ ಮುಗಿರಿ, ಉಪಾಸನೆ ಮಾಡಿ, ಸಾಧನೆಗೆ ಉಪಯೋಗ ಮಾಡಿ, ಅಷ್ಟೇ ಹೊರತು ಸ್ವಾರ್ಥಕ್ಕೆ ಇದನ್ನು ಬಳಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನುವ ಅನುಸಂಧಾನವನ್ನು ಈ ಪುರಾಣ ನಮಗೆ ಕೊಟ್ಟು, ಈ ಬೆಟ್ಟವೇ ಇಷ್ಟು ಮಹತ್ವ ಇದ್ದರೆ ಬೆಟ್ಟದ ಒಡೆಯ ಆ ಶ್ರೀನಿವಾಸನ ವೈಭವ ಅದೆಷ್ಟಿರಬೇಕು ಅನ್ನೋದನ್ನು ತಿಳಿಸ್ತಾ ಇದೆ. ನಾವು ಪೂಜೆ ಮಾಡುವಾಗ ಶಾಲಿಗ್ರಾಮ ಪೂಜೆ ಮಾಡ್ತೇವೆ. ಆ ಶಾಲಿಗ್ರಾಮವನ್ನು ಒಂದು ಸಂಪುಟದಲ್ಲಿ ಇಡ್ತೇವೆ, ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತೇವೆ. ಆ ಪೆಟ್ಟಿಗೆ ಭಾರೀ ಪೂಜೆ ಗೌರವ ಸ್ಥಾನವನ್ನು ಪಡೀತದೆ. ಬರೀ ಪೆಟ್ಟಿಗೆ ಅಲ್ಲ, ಅದರ ಒಳಗಿರುವ ಶಾಲಿಗ್ರಾಮದಿಂದಾಗಿ ಆ ಸಂಪುಟಕ್ಕೆ ಬೆಲೆ. ಅದೇ ರೀತಿ ಈ ಬೆಟ್ಟಕ್ಕೆ ನಮ್ಮ ದೇವರು ನಿಂತದ್ದರಿಂದ ಅದಕ್ಕೆ ತುಂಬ ಬೆಲೆ. ಅಂತಹ ಬೆಟ್ಟವನ್ನು ಅನುಸಂಧಾನ ನಾವು ಮಾಡಿದರೆ ಸ್ವಾಮಿ ಶ್ರೀನಿವಾಸ ಆ ಬೆಟ್ಟ ಅಲ್ಲ, ಇದೇ ವೃಷಭಾದ್ರಿ. ಈ ಶರೀರನೇ ಅಂಜನಾದ್ರಿ, ಈ ಶರೀರನೇ ಇದು ಶೇಷಾದ್ರಿ, ಇದೇ ವೆಂಕಟಾದ್ರಿ ಅಂತ ನಾವು ಅನುಸಂಧಾನ ಮಾಡಿದರೆ ಆ ಬೆಟ್ಟದಿಂದ ಹಾರಿ ಶ್ರೀನಿವಾಸ ನಮ್ಮಲ್ಲಿ ಬಂದು ಕೂತು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಇದು ಓಕೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸಂಘದ ಅಧಿದೇವತೆಯಾದ ಮೂಲ ಪ್ರಕೃತಾಂಬೆಗೆ ಈ ನವರಾತ್ರಿ ಸುಸಂದರ್ಭದಲ್ಲಿ ನಮಸ್ಕರಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸದ ಪ್ರವಚನ ನಡೆಸುತ್ತಿರುವ ನಮ್ಮ ನೆಚ್ಚಿನ ಹಸನ್ಮುಖಿ ಸ್ವಾಮೀಜಿ ಶ್ರೀ 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 ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಘದ ಸದಸ್ಯರು, ಮಧ್ವಾಚಾರ್ಯ ಸೇವಾ ಸಂಘದ ಸದಸ್ಯರೆಲ್ಲರಿಗೂ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಈ ನವರಾತ್ರಿ ಸಂದರ್ಭದಲ್ಲಿ 11 ದಿವಸವೂ ನಿಮ್ಮ ಸಕುಟುಂಬ ಸಮೇತರಾಗಿ ಬಂದು ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಕೇಳಿ ಸ್ವಾಮೀಜಿಯವರ ಶುಭ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ತಿಳಿಸುತ್ತೇವೆ. ಅಂತೆಯೇ ಕಾರ್ಯಕ್ರಮದ ಬಳಿಕ ಇಂದಿನ ಲಘು ಉಪಹಾರದ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸಂಘದ ವತಿಯಿಂದ ಮಾಡಲಾಗಿದೆ. ಭಕ್ತ ಮಹಾಶಯರಿಂದ ಮುಂದಿನ 10 ದಿವಸದ ಸಾತ್ವಿಕ ಲಘು ಉಪಹಾರದ ಸಹಾಯ ಹಸ್ತ ಕೋರಲಾಗಿದೆ. ದಯವಿಟ್ಟು ಭಕ್ತರು ಉದಾರ ದೇಣಿಗೆ ನೀಡಿ ಈ ಕಾರ್ಯಕ್ರಮವನ್ನು ಇನ್ನೂ ಮೆರುಗುಗೊಳಿಸುವಂತೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಅನ್ನದಾತ ಸುಖೀಭವ ಎನ್ನುವಂತೆ ಇಚ್ಛೆ ಇದ್ದವರು ಲಘು ಉಪಹಾರಕ್ಕೆ ತಮ್ಮ ಸಹಾಯ ಹಸ್ತ ನೀಡಲು ಅವಕಾಶವಿದೆ. ಮಗದೊಮ್ಮೆ ಎಲ್ಲ ಭಕ್ತ ಮಹಾಶಯರಿಗೂ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.